ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನಂತರೂ ಅಲ್ಟಿಮೇಟ್ ಸೂಪರ್ ಇವತ್ತು. ಯಾಕೆ ಅಂತಂದರೆ ಮತ್ತೆ ಮುಂಚೆ ಲೈಫ್ ಸ್ಟೈಲ್ಗೆ ಸ್ವಲ್ಪ ಅಡ್ಜಸ್ಟ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಮಾರ್ನಿಂಗಿಂದ ವೆರಿ ವೆರಿ ಪ್ರಾಡಕ್ಟಿವ್ ಅಂದರೆ ಪ್ರಾಡಕ್ಟಿವ್ ಡೇ ಇವತ್ತು ನಂದು. ಆಲ್ರೆಡಿ ಇವಾಗ 11:05 ಅಂದರೆ 11 ಗಂಟೆ 5 ನಿಮಿಷಗಳಾಗಿದೆ. ಇಷ್ಟೊತ್ತಿಗೆ ಆಲ್ರೆಡಿ ಪ್ರತಿಯೊಂದು ಕೂಡ ಮುಗಿದಿದೆ. ಎಷ್ಟು ಸಂತೋಷ, ಎಷ್ಟು ಖುಷಿ ಗೊತ್ತಾ? ಅದು ನಿಮಗೆ ಲಾಗ್ ನೋಡಿದ್ರೆ ಗೊತ್ತಾಗುತ್ತೆ. ಹಾಗೆ ಕೆಲವೊಂದಷ್ಟು ಇಂಪಾರ್ಟೆಂಟ್ ವಿಚಾರಗಳು ನೀವು ಹೇಳ್ತಿರ್ತೀರಲ್ಲ, ನಿಮ್ಮ ಲಾಗ್ ನೋಡಿದ್ರೆ ಏನೋ ಒಂಥರ ಖುಷಿ, ಏನೋ ಒಂಥರ ನೆಮ್ಮದಿ, ಏನೋ ಒಂಥರ ಪಾಸಿಟಿವ್ ಎನರ್ಜಿ. ಈ ಲಾಗ್ ನೋಡಿದ್ರೆ ಇನ್ನಷ್ಟು ಎನರ್ಜಿ ಅನ್ಸುತ್ತೆ. ಬಿಕಾಸ್ ಕೆಲವೊಂದಷ್ಟು ವಿಚಾರಗಳನ್ನ ಜೊತೆ ಶೇರ್ ಮಾಡ್ಕೋಬೇಕಂತ ಇದ್ದೀನಿ ಆ್ಯಂಡ್ ಶೇರ್ ಕೂಡ ಮಾಡ್ಕೊಂಡಿದ್ದೀನಿ. ಹಾಗೆ ಅದನ್ನೆಲ್ಲ ತೋರಿಸ್ತೀನಿ. ಅದಾದಮೇಲೆ ಇದೇನಿದು ಜುಟ್ಟು ಅಂತ ನೋಡ್ತಾ ಇದ್ದೀರಾ? ಇದು ಏನು ಜುಟ್ಟು ಅಂತಂದ್ರೆ ಅಮ್ಮ ನಿಮ್ಮ ಮುಖ ತೋರಿಸು. ಇದು ಮಿಟ್ಟು, ಇದು ಚಿಟ್ಟಿ, ಅದು ಮಿಂಚು. ಇವಾಗ ಮಿಂಚು ಬಂದ್ಕೊಂಡಿದ್ದಾಳೆ, ಹಾಗಾಗಿ ನಾನು ಮಾತಾಡೋದಮ್ಮ. ಇದೇನಿದು ಚೆನ್ನಾಗಿ ತಿನ್ಬೇಕು ತಾನೆ? ಇದು ಚಿಟ್ಟಿ, ಅದು ಮಿಂಚು. ಸೊ ನೀವು ನೋಡ್ರಿ, ನಿಮ್ಮ ಜಾಗಕ್ಕೆ ನೋಡ್ರಿ. ಸೊ ಡೆಫಿನೆಟ್ಲಿ ಫ್ರೆಂಡ್ಸ್, ಇವತ್ತೇನಾದ್ರೂ ನೀವು ಈ ಲಾಗ್ನ ನೋಡಿದ್ರೆ ನಿಜವಾಗ್ಲೂ ಇಷ್ಟಪಡ್ತೀರಾ. ಹಾಗೆ ಇಷ್ಟ ಆಯಿತು ಅಂತಂದರೆ ಒಂದೇ ಒಂದು ಲೈಕ್ ಕೊಡಿ. ಆ್ಯಂಡ್ ಆಲ್ಸೋ ನಿಮಗೆ ನಮ್ಮ ಚಾನಲ್ ಲಾಗ್ಸ್ ಇಷ್ಟ ಆಗ್ತಾ ಇದೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಿನ್ನಿಸ್ತಿಲ್ವಾ ಒಂದು ಸರಿಯಾಗಿ? ಯಾಕೆ ಹೋಗಿ ಮಾಡ್ತೀಯಾ? ಅವಳು ಸಣ್ಣ ಸ್ಪೂನ್ ಕೊಡು. ಸೊ ನೋಡಿ, ಮಕ್ಕಳಿದ್ರೆ ಇದು ರ್ಯಾಂಡಮ್ ಆಕ್ಟಿವಿಟಿ ನಮ್ದು, ಹಾಗೆ ಹಿಂಗೆ ಹೋಗ್ತಾನೆ ಇರುತ್ತೆ. ಬಟ್ ಓಕೆ, ಇದನ್ನೆಲ್ಲ ಹೆಂಗೆ ಮ್ಯಾನೇಜ್ ಮಾಡಬೇಕು ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇದು ನಿನ್ನ ಸ್ಪೂನ್, ಓಕೆನಾ? ಇದು ನೀನು ಇಟ್ಕೊತೀನಿ. ಸೊ ಆಲ್ಮೋಸ್ಟ್ ನಾನು ಅವ್ರವ್ರ ಕೆಲಸ ಅವ್ರಿಗೆ ಹಚ್ಚೋದು ಜಾಸ್ತಿ. ಯಾಕೆ ಅಂತಲೂ ಹೇಳ್ತಾ ಇದ್ದೀನಿ ಇದೇ ಲಾಗಲ್ಲಿ. ಆಲ್ರೆಡಿ ಬೆಳಗ್ಗೆ ಹೋಗಿದ್ರಲ್ವ ಹೊರಗಡೆ, ಆ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದಾಯ್ತು. ಇವಾಗ ಜಸ್ಟ್ ಬಂದಿದ್ದಾರೆ. ಆ್ಯಂಡ್ ಮಿಂಚು ಮಲಗಿದ್ದಾಳೆ. ಆ್ಯಂಡ್ ಇವರಿಬ್ರು ಇನ್ನೇನು ಅವ್ರ ಪಾಡಿಗೆ ಅವ್ರು ಆಟ ಆಡ್ತಾ ಇದ್ದಾರೆ. ಆ್ಯಂಡ್ ಬೆಳಗ್ಗೆಯಿಂದ ಏನೇನೆಲ್ಲ ಆಯಿತು ಅನ್ನೋದಕ್ಕಿಂತ ಮುಂಚೆ ಒಂದೇ ಒಂದು ಚಿಕ್ಕ ಇನ್ಫಾರ್ಮೇಷನ್ ಜೊತೆ ಶೇರ್ ಮಾಡಬೇಕು. ಸೊ ಏನಪ್ಪ ಅಂತಂದರೆ, ಆ್ಯಕ್ಚುಲಿ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಒಂದು ಜ್ಯುವೆಲ್ರಿ ಬಾಕ್ಸ್. ಆ್ಯಕ್ಚುಲಿ ಇದು ಪ್ರಮೋಷನ್ ವಿಡಿಯೋ ಅಲ್ವೇ ಅಲ್ಲ ಫ್ರೆಂಡ್ಸ್. ಬಿಕಾಸ್ ಎಲ್ಲರೂ ಕೂಡ ನಾವು ಆನ್ಲೈನಲ್ಲಿ ಕೆಲವೊಂದಷ್ಟು ಜ್ಯುವೆಲ್ರೀಸ್ನ ಕಲೆಕ್ಷನ್ಸ್ನ ತಗೊಳ್ತಾ ಇರ್ತೀವಿ, ಪರ್ಚೇಸ್ ಮಾಡ್ತಾ ಇರ್ತೀವಿ. ಎಲ್ಲ ಥರ ಇವಾಗ ತುಂಬ ವೆಬ್ಸೈಟ್ಗಳು ಇದೆ, ತುಂಬ ಜನ ಹೋಲ್ಸೇಲರ್ಸ್ ಕೂಡ, ರೀಸೇಲರ್ಸ್ ಕೂಡ ಇದ್ದಾರೆ. ಅಂಥದ್ರಲ್ಲಿ ನಾವು ಆ್ಯಕ್ಚುಲ್ ಆಗಿ ಇವಾಗ ಆನ್ಲೈನಲ್ಲಿ ತಗೊಳ್ಳೋದಾಯ್ತು ಅಂತಂದರೆ ಒಂದೇ ಥರ ಡಿಸೈನ್ಸ್ಗಳು ಸಿಗ್ತಾ ಇರುತ್ತೆ ಅಲ್ವಾ. ನಮಗೆ ವೆರೈಟೀಸ್ ಆಫ್ ಡಿಸೈನ್ಸ್ ಬೇಕು ಅಂತಂದರೆ ಕೆಲವೊಂದಷ್ಟು ರೀಸೇಲರ್ಸ್. ಬಟ್ ಅವ್ರನ್ನ ಹೆಂಗೆ ಬಿಲೀವ್ ಮಾಡೋದು, ಮತ್ತು ಅದರಲ್ಲಿ ಅವ್ರ ಥರ ಡಿಸೈನ್ಸ್ ಹೆಂಗಿರುತ್ತೆ, ಏನು ಪ್ರತಿಯೊಂದು ಕೂಡ ಕನ್ಫ್ಯೂಷನ್ ಇರುತ್ತೆ. ಹಾಗೆ ನನಗೂ ಕೂಡ ಒಂದು ಜ್ಯುವೆಲ್ರಿ ಕಲೆಕ್ಷನ್ ಅವರು ಪರಿಚಯ ಇದ್ದಾರೆ. ಇದು ನಾನು ಮತ್ತೆ ಹೇಳ್ತಾ ಇದ್ದೀನಿ, ಪ್ರಮೋಷನ್ ವಿಡಿಯೋ ಅಂತ ಅಲ್ಲ, ಬಟ್ ಅವರು ನನಗೆ ತುಂಬ ಪರಿಚಯ ಇರುವಂಥವ್ರು. ಹಾಗೆ ತುಂಬ ಒಂದು ಗ್ಯಾರಂಟಿಡ್ ಆಗಿರ್ಬೋದು. ಮತ್ತು ಅವ್ರ ಹತ್ರ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ. ಒಂದು ಸೀರೆಯಿಂದ ಹಿಡಿದು ಮತ್ತೆ ಬಟ್ಟೆ, ಕ್ಲಾತಿಂಗ್ ವೈಸ್, ಸೂಟ್ ಸೆಟ್, ಮತ್ತೆ ಜ್ಯುವೆಲ್ರೀಸ್, ಮೋಸ್ಟ್ ಆಫ್ ಪಂಚಲೋಹ ಜ್ಯುವೆಲ್ರೀಸ್ ಅಂತ ಕರೀತಾರೆ. ಸೊ ಆ ಥರದ್ದು ಕೂಡ ಎಲ್ಲ ಸಿಗ್ತಾ ಇರುತ್ತೆ. ಪರ್ಸನಲಿ ನನಗೆ ತುಂಬ ಇಷ್ಟ ಆಗೋ ಕಲೆಕ್ಷನ್ಸ್. ಆಲ್ರೆಡಿ ನಮ್ಮ ಒಂದು ಕಮ್ಯುನಿಕೇಶನ್ ಬೆಳೆದಿರೋದು 2.5 years ಇಂದ ಕೂಡ ನನಗೆ ಅವ್ರ ಪರಿಚಯ. ಅದಕ್ಕೋಸ್ಕರನೇ ನಾನು ಈ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಕೆಲವೊಂದಷ್ಟು ಜ್ಯುವೆಲ್ರೀಸ್ನ ನನಗೆ ಕಳಿಸಿದ್ದಾರೆ. ನಾನು ಈ ಡಿಸೈನ್ನ ಜಸ್ಟ್ ನಿಮಗೆ ಫಾಸ್ಟಾಗಿ ತೋರಿಸ್ಕೊತಾ ಹೋಗ್ತೀನಿ. ಇದ್ರ ಬಗ್ಗೆ ಸ್ವಲ್ಪ ಲೈಟಾಗಿ ಡೀಟೇಲ್ಸ್ ಕೂಡ ಶೇರ್ ಮಾಡ್ತೀನಿ. ನಿಮ್ಗೇನಾದರೂ ಈ ಒಂದು ವೆಡ್ಡಿಂಗ್ ಸೀಸನಲ್ಲಿ ಮತ್ತೆ ಒಂದು ವೆರೈಟೀಸ್ ಆಫ್ ಕಲೆಕ್ಷನ್ ಬೇಕು ಅಂತಂದರೆ ನೀವು ಅವ್ರ ವಾಟ್ಸಪ್ ಗ್ರೂಪ್ ಆಗಿರ್ಬೋದು, ಮತ್ತು ಅವ್ರ ನಂಬರ್ ಆಗಿರ್ಬೋದು, ಪ್ರತಿಯೊಂದು ಡೀಟೇಲ್ಸ್ ಡಿಸ್ಪ್ಲೇ ಕೂಡ ಮಾಡ್ತಾ ಇದ್ದೀನಿ. ಡಿಸ್ಕ್ರಿಪ್ಷನಲ್ಲೂ ಇರುತ್ತೆ. ಒಮ್ಮೆ ಅವ್ರನ್ನ ವಿಚಾರಿಸಿದ್ರೆ ನಿಮಗೆ ಖಂಡಿತ ಗೊತ್ತಾಗುತ್ತೆ. ಹಾಗೆ ನೀವೇನಾದರೂ ಅವ್ರನ್ನ ಇಲ್ಲ ನಾನು ಕಲೆಕ್ಷನ್ಸ್ ನೋಡ್ತೀನಿ ಅಂದರೆ ಅವ್ರ ಗ್ರೂಪ್ ಕೂಡ ಜಾಯಿನ್ ಆಗ್ಬೋದು. ಆ್ಯಂಡ್ ಅಂದರೆ ಡಿಸೈನ್ಸ್ ವೆರೈಟೀಸ್ ಮಾತ್ರ ನಾನು ಪ್ರತಿದಿನ ನೋಡ್ತಾ ಇರ್ತೀನಲ್ಲ, ಆಸಮ್ ಕಲೆಕ್ಷನ್ಸ್. ನನಗೆ ಅದರಲ್ಲೂ ಸ್ಯಾರೀಸ್ ಕಲೆಕ್ಷನ್ ತುಂಬ ಇಷ್ಟ. ಅವ್ರ ಹತ್ರ ನೋಡೋಣ, ಸಾಧ್ಯ ಆದರೆ ನೆಕ್ಸ್ಟ್ ಅದನ್ನು ಕೂಡ ಮಾಡ್ತೀನಿ. ಆ್ಯಂಡ್ ಫಸ್ಟು ಬಂದು ಈ ಥ್ರೆಡ್ ಜ್ಯುವೆಲ್ರಿನ ನಾನು ನಿಮಗೆ ತೋರಿಸ್ತಾ ಇರೋದು. ಥ್ರೆಡ್ ವಿತ್ ಮತ್ತು ಗೋಲ್ಡನ್ ಕಲರ್ ಥರದ್ದು. ಆ್ಯಂಡ್ ನಿಮಗೆ ನಾನು ಶಾರ್ಟಾಗಿ ಬ್ರೀಫ್ ಎಲ್ಲ ಹೇಳ್ತಾ ಹೋಗ್ತೀನಿ. ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಅವ್ರನ್ನ ಒಮ್ಮೆ ವಿಚಾರಿಸಿ. ಇಯರಿಂಗ್ಸ್, ಆಮೇಲೆ ಇದು ನೆಕ್ ಸೆಟ್ ಬಂದಿದೆ. ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ. ಹಾಗೆ ಆನ್ಲೈನಲ್ಲಿ ಈ ಥರ ಜ್ಯುವೆಲ್ರಿ ನಮಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ನೋಡಿ, ಒಂದು ಕಂಪ್ಲೀಟ್ ಜ್ಯುವೆಲ್ರಿಲಿ ನಮಗೆ ಎಲ್ಲೂ ಕೂಡ ಬ್ರೇಕ್ ಡೌನ್ ಆಗಿರಬಾರ್ದು, ಮತ್ತು ಅಷ್ಟೇ ಗ್ಯಾರಂಟಿಡ್ ಆಗಿ ಬಂದಿರಬೇಕು. ಹಾಗಿದ್ರೆ ಮಾತ್ರ ಇದೆಲ್ಲ ವರ್ತಬಲ್ ಆಗುತ್ತೆ, ಇಲ್ಲಾಂದರೆ ವೇಸ್ಟ್ ಆಗಿಬಿಡುತ್ತೆ ಅಲ್ವಾ. ನೋಡ್ತಾ ಇದ್ದೀರಲ್ವಾ, ಇದು ಸ್ವಲ್ಪ ಲೆಂತ್ ಬರುತ್ತೆ ನಮಗೆ. ಇಲ್ಲಿ ಹೀಗೆ ಸ್ಯಾರೀಸ್ ಮೇಲೆಲ್ಲ ಸಖತ್ ಕಾಣಿಸುತ್ತೆ. ಆ್ಯಂಡ್ ಇದ್ರ ಹಿಂದ್ಗಡೆ ನಾವು ಗುಂಡು ಹಾಕೊಂಡ್ರೆ ಸೂಪರಾಗಿ ಕಾಣಿಸ್ತಿರುತ್ತೆ. ಇವಾಗ ನಾನು ಗುಂಡು ಹಾಕೊಂಡಿದ್ದೆ, ತುಂಬ ಸಿಂಪಲಾಗಿ ತೋರಿಸ್ತಾ ಇದ್ದೀನಿ. ಸೊ ನೋಡಿ ಲುಕ್ ವೈಸ್ ಹೆಂಗೆ ಕಾಣಿಸ್ತಾ ಇದೆ ಅಂತೇಳಿ, ಸೂಪರ್ ಅಲ್ಲ. ಆ್ಯಂಡ್ ನೆಕ್ಸ್ಟ್ ಸೆಟ್ಟು ಸೇಮ್ ಸೆಟ್, ಇದಕ್ಕೂ ಮತ್ತು ಇದು ಸೇಮ್, ಬಟ್ ಇದರಲ್ಲಿ ಸ್ವಲ್ಪ ಲೈಟಾಗಿ ಬ್ಲ್ಯಾಕ್ ಶೇಡ್ ಮಿಕ್ಸ್ ಆಗಿದೆ. ಇದು ಕಂಪ್ಲೀಟ್ ಪ್ಯೂರ್ ಗೋಲ್ಡ್ ಶೇಡ್ ಅಂತ ಅನ್ನಿಸ್ತಾ ಇದೆ. ಇದರಲ್ಲಿ ಸ್ವಲ್ಪ ಲೈಟಾಗಿ ಬ್ಲ್ಯಾಕ್ ಶೇಡ್ ಇದೆ. ಆ್ಯಂಡ್ ಇಯರಿಂಗ್ಸ್ ಕೂಡ ಇದು ಸ್ವಲ್ಪ ದೊಡ್ಡದು, ಇದು ಸ್ವಲ್ಪ ಚಿಕ್ಕದು. ಆ್ಯಂಡ್ ನೋಡಿ ಗ್ರೀನ್ ಕಲರ್ ಡಿಸೈನ್ ಬಂದಿರುವಂಥದ್ದು. ಸೇಮ್ ನೀವು ಕಾಣಿಸ್ತಾ ಇದೆಯಲ್ಲ, ಕಲರ್ ಡಿಫ್ರೆನ್ಸ್ ಹೆಂಗೆ ಕಾಣಿಸ್ತಾ ಇದೆ ಅಂತೇಳಿ. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ. ಬಟ್ ಇದಕ್ಕೆ ನಮಗೆ ಥ್ರೆಡ್ ಇದರಲ್ಲಿ ಬರುತ್ತೆ. ಇದರಲ್ಲಿ ಚೈನ್ ಫಿನಿಶಿಂಗ್ ಬಂದಿದೆ. ಈ ಸೆಟ್ ಇಯರಿಂಗ್ಸ್ ಕೂಡ ತುಂಬ ಸಿಂಪಲ್ ಆಗಿದೆ, ಚೆನ್ನಾಗಿದೆ, ಕ್ಯೂಟ್ ಅಂತ ಅನಿಸುತ್ತೆ.
ಆ್ಯಂಡ್ ಹಾಕೊಂಡಾಗ್ಲೂ ಕೂಡ ಲುಕ್ ವೈಸ್ ಹೇಳಬೇಕು ಅಂತಂದರೆ ಬ್ಯೂಟಿಫುಲ್ಲಾಗಿ ಕಾಣಿಸೋದು ಅಂತ ಗ್ಯಾರಂಟಿ ನಿಮ್ಗೆ ಕಾಣಿಸುತ್ತಲ್ಲ. ಈ ಒಂದು ಸೆಟ್ ಇದೆ ನನ್ನ ಕೈಲಿ, ಇದು ಮಾತ್ರ ಅಲ್ಟಿಮೇಟ್ ಆ್ಯಕ್ಚುಲಿ. ಆಲ್ಮೋಸ್ಟ್ ನಮಗೆ ಆನ್ಲೈನಲ್ಲಿ ಈ ಥರದ ಡಿಸೈನ್ಸ್ ಎಲ್ಲ ಸಿಗಲ್ಲ. ನನಗೆ ಇಯರಿಂಗ್ಸ್ ಬಂದು ಮೋಸ್ಟ್ ಫೇವ್ರೇಟೆಡ್ ಒನ್. ಈ ಥರ ರಾಮ್ಲೀಲಾ ಡಿಸೈನ್ ತಗೋಬೇಕು ಅಂತೇಳಿ ನಾನು ಎಷ್ಟೋ ದಿನದಿಂದ ವೇಟ್ ಮಾಡ್ತಾ ಇದ್ದೆ. ನನ್ನ ಥರನೇ ಯಾರಾದರೂ ವೇಟ್ ಮಾಡ್ತಾ ಇದ್ದರೆ ಇವಾಗಲೇ ನೀವು ಪರ್ಚೇಸ್ ಮಾಡ್ಬೋದು. ಎಷ್ಟು ಕ್ಯೂಟ್ ಆ್ಯಂಡ್ ಎಷ್ಟು ಬ್ಯೂಟಿಫುಲ್ ಆಗಿದೆ, ರಾಮ್ಲೀಲಾ ಡಿಸೈನ್ ಅಂತಾರಲ್ವ ಇದನ್ನ. ಹಾಗೆ ಇದಕ್ಕೆ ನೆಕ್ ಸೆಟ್ ಬಂದು ಕಂಪ್ಲೀಟ್ಲಿ ಗೋಲ್ಡ್ ಚೈನ್ ಬಂದಿರುವಂಥದ್ದು. ಆ್ಯಂಡ್ ಈ ಕಲರ್ ಶೈನಿನೆಸ್ ಆಗಿರ್ಬೋದು, ಮತ್ತು ಡಿಸೈನ್ ಆಗಿರ್ಬೋದು, ಪರ್ಫೆಕ್ಷನ್ ಡಿಸೈನ್ ಆಗಿರ್ಬೋದು, ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಆದಷ್ಟು ಬೇಗ ಇದ್ರ ಜೊತೆಗೆ ನಾನೊಂದು ಗೆಟ್ ರೆಡಿ ವಿತ್ ಮೀ ಮಾಡ್ತೀನಿ. ಬಿಕಾಸ್ ನೆಕ್ಸ್ಟ್ ವೀಕ್ ಒಂದು ಕಂಪ್ಲೀಟಾಗಿ ವೆಡ್ಡಿಂಗ್ ವೈಬ್ಸ್ ಇರುತ್ತೆ ನಮ್ಮ ಮನೆಯಲ್ಲಿ. ಅದಕ್ಕೆ ಏನು ತೋರಿಸಿದೆ ಆ ಒಂದು ಡಿಸೈನ್ ಇಯರಿಂಗ್ಸ್ ಮತ್ತು ನೆಕ್ ಸೆಟ್ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ. ಸೊ ನಾನು ಆ್ಯಕ್ಚುಲಿ ಇವಾಗ ರೆಡಿ ಆಗಿಲ್ಲ, ರೆಗ್ಯುಲರ್ ಒಂದು ಟಾಪ್ ಮತ್ತು ಸೆಟ್ ಮೇಲೆ ಇದ್ದೀನಿ ಅಷ್ಟೇ. ಅದಕ್ಕೆ ನನಗೆ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಂದರೆ ನೀವು ಸ್ಯಾರಿ ಮೇಲೆ ಹೆಂಗೆ ಕಾಣಿಸ್ಬಾರ್ದು. ಆ್ಯಂಡ್ ಈ ಸ್ಯಾರಿ ಬಂದು ಸ್ವಲ್ಪ ಲೆಂತ್ ಇದೆ, ನನಗನ್ನಿಸ್ತು ಇದು ಇಷ್ಟಿದ್ದೀರ ಇನ್ನೂ ಹೆಂಗೆ ಕಾಣಿಸ್ತಿತ್ತು ಅಂತೇಳಿ. ಬಟ್ ಸ್ಯಾರಿ ಮೇಲೆ ಸೂಪರ್. ಇವಾಗ ನಾವು ವೆಡ್ಡಿಂಗ್ ಸ್ಯಾರೀಸ್ ಎಲ್ಲ ಹಾಕ್ತಾ ಇರ್ತೀವಲ್ವ, ಸೊ ತಾಳಿ ಮೇಲೆ ಇದೊಂದು ಸಿಂಗಲ್ ಆಗಿ ಸರ ಹಾಕೊಳ್ಳೋಕೆ ತುಂಬ ಚೆನ್ನಾಗಿರುತ್ತೆ. ಮೇ ಬಿ ನಾನು ಹಿಂಗೆ ಅಂದ್ಕೊಂಡಿದ್ದೀನಿ ಇದೇ ಥರ ಡಿಸೈನ್ ಮಾಡಬೇಕು ನೆಕ್ಸ್ಟ್ ವೀಕ್ ಅಂತೇಳಿ. ಸೊ ನೋಡಿ, ಇಯರಿಂಗ್ಸ್ ಬಗ್ಗೆನೇ ಹೇಳಬೇಕು ಅಂತ ಅನ್ಸುತ್ತೆ ನನಗೆ. ತುಂಬ ಇಷ್ಟಪಟ್ಬಿಟ್ಟಿದ್ದೀನಿ ಇದು. ಆ್ಯಂಡ್ ಜಯಂತ್ ಕೂಡ ತುಂಬ ಇಷ್ಟಪಟ್ಟಿದ್ದಾರೆ, ಇದು ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತೇಳಿ. ಆ್ಯಂಡ್ ನೆಕ್ಸ್ಟ್ ಸೆಟ್ ಇಲ್ಲೊಂದು ಪೀಸ್ ಇದೆ, ಇದು ತುಂಬ ಜನ ಇಷ್ಟಪಡ್ಬೋದು ಈ ಥರದ್ದೆಲ್ಲ. ಸೊ ಮುತ್ತಿನ ಸರ ಅವಾಗೆಲ್ಲ ಬರ್ತಿತ್ತಲ್ವಾ, ಸೊ ಆ ಥರ. ಹಾಗೆ ಇದು ಇಯರಿಂಗ್ಸ್ ಕೂಡ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ ಒಂಥರ ಗೋಲ್ಡ್ ಇಯರಿಂಗ್ಸ್ ಇರುತ್ತಲ್ಲ, ಸೊ ಆ ರೀತಿ ಬರ್ತಾ ಇರೋಂಥದ್ದು ಡಿಸೈನ್. ಈ ಥರ ಇಯರಿಂಗ್ಸ್ ಕೂಡ ಈ ಥರ ಶೈನಿಯಾಗಿ ಕಾಣಿಸ್ತಿದೆ. ನನಗೆ ಆಲ್ಮೋಸ್ಟ್ ಫೋಕಸ್ಸಿಗೆ ಕರೆಕ್ಟಾಗಿ ಕಾಣಿಸ್ತಿದೇನೋ ಇಲ್ಲೋ ಅಂತ ಅನ್ನಿಸ್ತಾ ಇದೆ. ಹಾಂ, ಇವಾಗ ಚೆನ್ನಾಗಿ ಕಾಣುತ್ತಲ್ವಾ. ಸೊ ನೋಡ್ತಾ ಇದ್ದೀರಲ್ಲ ಡಿಸೈನ್ ಹೆಂಗಿದೆ, ಮತ್ತು ಮುತ್ತಿನ ಹಾರ, ಅದ್ರ ಜೊತೆ ಈ ಥರದೊಂದು ಬ್ರೈಟಾಗಿ ಕಾಣಿಸ್ತಾ ಇರೋಂಥ ದೊಡ್ಡ ಡಾಲರ್ ಇರುವಂಥ ಸರ. ಸೊ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಆ್ಯಕ್ಚುಲಿ ಇದು ಕೂಡ ಸ್ಯಾರೀಸ್ ಮುತ್ತಿನ ಸರ ಹಾಕ್ಕೊಂಡ್ರೆ ಅದು ಕಳೆನೇ ಬೇರೆ ಅಲ್ವಾ. ಆ್ಯಂಡ್ ನನಗೆ ಎಲ್ಲದೂ ಕೂಡ ಹಿಂಗೆ ಇಟ್ಕೊಂಡು ನೋಡಬೇಕು ಅಂತ ಅನ್ಸುತ್ತೆ. ಇಟ್ಕೊಂಡಿದ್ದೀನಿ ಇವಾಗ ಈ ಇಯರಿಂಗ್ಸ್ ಮತ್ತು ಈ ಒಂದು ಲಾಂಗ್ ಹಾರಮ್ ತುಂಬ ಚೆನ್ನಾಗಿ ಕಾಣಿಸುತ್ತಲ್ವಾ. ಸೊ ಡೆಫಿನೆಟ್ಲಿ ನಾನು ನಿಮಗೆ ನೆಕ್ಸ್ಟ್ ವೆಡ್ಡಿಂಗಲ್ಲಿ ಇದನ್ನ ಹಾಕೊಂಡು ತೋರಿಸ್ತೀನಿ ಹೆಂಗೆ ಕಾಣಿಸುತ್ತೆ ಅಂತೇಳಿ. ಇಲ್ಲೊಂದು ನೆಕ್ ಪೀಸ್. ಸೊ ಇದು ಗ್ರೀನ್ ಕಲರ್ ನೆಕ್ ಪೀಸಲ್ಲಿ ಬಂದಿದೆ. ಮತ್ತು ಇದಕ್ಕೆ ಇಯರಿಂಗ್ಸ್ ಇಷ್ಟು ಸಿಂಪಲಾಗಿ ಬಂದಿರುವಂಥದ್ದು ನೋಡ್ತಾ ಇದ್ದೀರಲ್ಲ, ಪರ್ಫೆಕ್ಟ್ ಫಿಟ್ಟಿಂಗ್ ಆಗಿ ಎಷ್ಟು ಚೆನ್ನಾಗಿ ಕುತ್ಕೊಂಡಿದೆ ಅಂತೇಳಿ. ನಂಗೆ ತುಂಬ ಇಷ್ಟ ಆಯಿತು. ತುಂಬ ಸಿಂಪಲಾಗಿ ಕಾಣಿಸ್ಬೇಕು ಅಂತಂದರೆ ಈ ಥರದ್ದು ಪರ್ಚೇಸ್ ಮಾಡ್ಬೋದು. ಲಾಸ್ಟ್ ಒಂದು ನೆಕ್ ಪೀಸ್ ಅಂತಂದರೆ ಈ ಟೈಪ್. ಸೊ ಈ ಟೈಪ್ ತುಂಬ ಜನಕ್ಕೆ ಇಷ್ಟ ಇರುತ್ತೆ, ಅವಾಗೆಲ್ಲ ಯೂಸ್ ಮಾಡ್ತಾ ಇದ್ರು. ನಮಗೆ ಇವತ್ತಿಗೂ ಕೂಡ ಈ ಥರ ಡಿಸೈನ್ಸ್ ಅಂತಂದರೆ ತುಂಬ ಇಷ್ಟ. ನಾನು ಸ್ವಲ್ಪ ಹತ್ತು ಹಾಕೊಂಡಿದ್ದೀನಿ, ಇದು ಇನ್ನೂ ನಮಗೆ ಲೆಂತ್ ಇದೆ, ಅವೈಲೇಬಲ್ ಇದೆ, ನಾವು ಹಾಕೋಬೋದು. ಸೊ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಆ್ಯಂಡ್ ಆಲ್ಸೋ ಇವತ್ತು ನಾನು ಹಾಕಿರುವಂಥ ಡ್ರೆಸ್ದು ವಿ ನೆಕ್ ಸ್ವಲ್ಪ ಹತ್ರ ಇದೆ, ಇಲ್ಲಾಂದರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ಪೇಸ್ ಇದ್ದಿದ್ರೆ. ಇದೇ ಥರ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಅವ್ರ ಹತ್ರ ಇದೆ, ಸ್ಯಾರೀಸಿಂದ ಹಿಡಿದು ಕುರ್ತಿ ಸೆಟ್ಸಿಂದ ಮತ್ತು ಕ್ಲಾತಿಂಗ್ ವೈಸ್ ಎಲ್ಲದೂ ಕೂಡ. ಆ್ಯಂಡ್ ಮೇನ್ ಇಂಪಾರ್ಟೆಂಟ್ ಜ್ಯುವೆಲ್ರಿ ಕಲೆಕ್ಷನ್ಸ್ ಮಾತ್ರ ಅಲ್ಟಿಮೇಟ್ಸ್ ಇದೆ. ಸೊ ಒಂದ್ಸರಿ ಚೆಕ್ ಮಾಡಿ, ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀನಿ, ಹಾಗೆ ಡಿಸ್ಪ್ಲೇ ಕೂಡ ಮಾಡ್ತಾ ಇದ್ದೀನಿ ಅವ್ರ ನಂಬರ್, ನೀವು ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ಇವಾಗ ಬನ್ನಿ ನೋಡೋಣ ಇವತ್ತು ಬೆಳಗ್ಗೆಯಿಂದ ಏನೇನೆಲ್ಲ ಆಯಿತು ನಮ್ಮದು ಕತೆ ಅಂತ ಹೇಳಿ. ಬಟ್ ಡೆಫಿನೆಟ್ಲಿ ನಿಮ್ಗೆಲ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಇವತ್ತಿನ ವ್ಲಾಗ್, ಅದು ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈಗ ರೋಟೀನ್ ಸ್ಟಾರ್ಟ್ ಆಗ್ತಾ ಇದೆ. ಬೆಳಗ್ಗೆ ಎದ್ದಿದ್ದು 5:30 5 ನಿಮಿಷ ಆಲ್ರೆಡಿ ಲೇಟ್ ಆಗಿದೆ. ಆ್ಯಂಡ್ ನಾನು ಅಂದ್ಕೊಂಡೆ 5 ಗಂಟೆಗೆ ಎದ್ದೇಳೋಣ ಅಂತ ಅಂದ್ಕೊಂಡು ಸ್ವಲ್ಪ ಅರ್ಧ ಗಂಟೆ ಲೇಟ್ ಆಗಿಬಿಡ್ತು. ಇಟ್ಸ್ ಓಕೆ, ಸ್ಟಾರ್ಟಿಂಗ್ ಅಲ್ವಾ, ಇವಾಗ ತಾನೇ ನೀಟಾಗಿ ಎಲ್ಲದನ್ನು ಮತ್ತೆ ಅಭ್ಯಾಸ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂದಾಗ ಹೆಚ್ಚು ಕಡಿಮೆ ಆಗುತ್ತೆ. ಆ್ಯಂಡ್ ನಮ್ಮ ಮೇಡಮ್ ಅವ್ರು ನೋಡಿದ್ರೆ ಅವರು ನಾವೇನು ಎದ್ದೇಳೋ ಟೈಮಿಗೆ ಕರೆಕ್ಟಾಗಿ ಎದ್ದು ಫುಲ್ ಆಫ್ ಪ್ಲೇಯಿಂಗ್, ಎಷ್ಟು ಅಲರ್ಟಾಗಿ ಆಟಾಡ್ತಾ ಇದ್ಲು ಅಂದರೆ ಮತ್ತೆ ಅವಳ ಪಾಡಿಗಳು ಆಟಾಡೋಕೆ ಬಿಟ್ಟು ನೆಕ್ಸ್ಟ್ ನಮ್ಮದೆಲ್ಲ ಕೆಲಸ ಮಾಡ್ಕೊತಾ ಇದ್ವಿ. ಬೆಳಗ್ಗೆ ಬೇಗ ಇದ್ದರೆ ಬೇಗ ಕೆಲಸ ಆಗುತ್ತೆ ಅನ್ನೋದು ಎಷ್ಟು ಸತ್ಯ ಅಲ್ವಾ. ಮುಂಚೆ ಎಲ್ಲ ಇದನ್ನು ತುಂಬ ಫಾಲೋ ಮಾಡ್ತಾ ಇದ್ದೆ, ಇವಾಗಂತೂ ಸಖತ್ತು ಮಿಸ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಕ್ವಿಕ್ಕಾಗಿ ಫಸ್ಟ್ ಮಾಡಿದ್ದೆ ನೀಟಾಗಿ ಕಸ ಹೊಡೆದು ನೆಲ ಒರೆಸಿ ಸ್ನಾನ. ಸೊ ಇನ್ನೂ ಸೂರ್ಯ ಹುಟ್ಟೇ ಇಲ್ಲ, ಇನ್ನೂ ಬೆಳಗ್ಗೆ ಚಿಮ್ತಾ ಇದ್ದಾನೆ ಅಷ್ಟೇ. ಅಷ್ಟರೊಳಗಡೆ ಸ್ನಾನ ಮುಗಿಸಿ ಬಂದಿದ್ದೀನಿ. ಜಯಂತ್ ನನಗೆ ಕಾಮಿಡಿ ಮಾಡ್ಕೊಂಡು ನಗ್ತಾ ಇದ್ದಾರೆ. ಇಲ್ಲಿ ಕಿಟಕಿ ಓಪನ್ ಮಾಡಿದ ತಕ್ಷಣ ಎಳೇ ಬಿಸಿಲು ಅನ್ನೋದು ಫೇಸ್ಗೆ ಹಾಗೆ ಡೈರೆಕ್ಟಾಗಿ ಬರುತ್ತೆ. ಆ ಬಿಸಿಲು ತಗೊಳಕ್ಕೆ ನನಗಂತೂ ತುಂಬ ಇಷ್ಟ. ನೋಡಿ ನಮ್ಮ ಜಯಂತ್ ಸುಮ್ಮನೆ ಫನ್ ಮಾಡ್ತಾನೆ ಇದ್ದಾರೆ. ಹಾಗೆ ನಮ್ಮ ಮೇಡಮ್ ಅವರು ಮಲಗಿದ್ದಾರೆ, ಮಿಂಚು ಮಲ್ಕೊಂಡಿದ್ದಾಳೆ. ಸೊ ಒಂದು ಟೈಮ್ ಫೀಡಿಂಗ್ ಮಾಡಿಸಿ ಮಲಗಿಸಿದ್ದೀನಿ. ಈ ಟೈಮ್ ಅಂದರೆ ಅರ್ಲಿ ಮಾರ್ನಿಂಗ್ ಸಖತ್ತು ಡೀಪ್ ಸ್ಲೀಪ್ ಮಾಡ್ತಾಳೆ. ಸೊ ಆ ಡೀಪ್ ಸ್ಲೀಪ್ ಆಗೋದ್ರೊಳಗಡೆ ನನ್ನ ಕೆಲಸ ಎಲ್ಲ ಮುಗಿಸ್ಕೊತಾ ಇದ್ದೀನಿ. ಹಬ್ಬ ಬೆಳಗ್ಗೆ ಎದ್ದು ಈ ಗಾಳಿನ ಒಂದು ಬ್ರೀತ್ ಮಾಡೋದಿದೆ ಅಲ್ಲ, ಸೊ ಇದು ಸಖತ್ ಫ್ರೆಶ್ ಅನಿಸುತ್ತೆ. ಮತ್ತು ಇನ್ನೇನು ಕಸ ಹೊಡೆದಿದ್ದಾಯಿತು, ನೆಲ ಒರೆಸಿದ್ದಾಯಿತು. ಹೊರಗಡೆನೂ ಕೂಡ ನೆಲ ಒರೆಸೋವಾಗ ಅಂಗಳ ಪೂರ್ತಿ ನೀಟಾಗಿ ಒರೆಸ್ಕೊಂಡಿದ್ದೆ. ಇವಾಗ ಸ್ನಾನ ಮುಗಿಸ್ಬಂದು ಬಾಗಿಲಿಗೆ ನಾನು ಏನೇನು ಪ್ರತಿದಿನ ರಿಚುವಲ್ಸ್ ಇರುತ್ತಲ್ಲ ಅದನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಪ್ರತಿಯೊಬ್ಬರಿಗೂ ಲೈಫಲ್ಲಿ ಹೆಂಗಿರುತ್ತೆ ಅಂದರೆ ಅಪ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಕೆಲವೊಮ್ಮೆ ನಾವು ಅಪ್ಪಲ್ಲಿ ಇರ್ತೀವಿ ಅಂದರೆ ಹೋಗ್ತಾ ಇರುತ್ತೆ, ನಮ್ದು
ರೋಟೀನ್ಸ್ ಹಿಂಗೆ ಒಂದು ರೀತಿಲಿ. ಆ್ಯಂಡ್ ಸಮ್ಟೈಮ್ಸ್ ಏನಾಗುತ್ತೆ ಅಂತಂದರೆ ಕಂಪ್ಲೀಟ್ಲಿ ಡೌನ್ ಆಗಿರ್ತೀವಿ. ಬೋತ್ ಅಂದರೆ ಯಾವ ರೀತಿಯಲ್ಲೂ ಆಗಿರ್ಬೋದು. ಸೊ ಮನುಷ್ಯಂಗೆ ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ಬೇರೆ ಬೇರೆ ರೀತಿ ಚಾಲೆಂಜಸ್ ಆಗಿರ್ಬೋದು, ಲೈಫಲ್ಲಿ ಬರುವಂಥ ಸರ್ಕಮ್ಸ್ಟೆನ್ಸಸ್ ಆಗಿರ್ಬೋದು. ಸೊ ಪ್ರತಿಯೊಂದರಿಂದನೂ ಒಂದಲ್ಲ ಒಂದು ಏಟಿಂದ ಮನುಷ್ಯ ಒಂದ್ಸರಿ ಕುಗ್ತಾನೆ, ಒಂದ್ಸರಿ ಎದ್ದೇಳ್ತಾನೆ. ಇದಾಗಲೇಬೇಕು, ಇದು ಸಾಮಾನ್ಯ, ಅಂದರೆ ವಾಸ್ತವ್ಯ ಇರೋದೇ ಹಾಗೆ. ಬಟ್ ಆದರೆ ನಾವು ಬಿದ್ದಾಗ ಎದ್ದೇಳಲೇಬೇಕು ಅಲ್ವಾ, ಡೌನ್ ಆದಾಗ ಅಪ್ ಆಗಲೇಬೇಕು. ಸೊ ಈ ರೀತಿ ಹೇಳೋದಾಯಿತು ಅಂತಂದರೆ ಸಮ್ಟೈಮ್ಸ್ ಹೆಂಗಿರುತ್ತೆ, ಇವಾಗ ಆಲ್ಮೋಸ್ಟು ಕೆಲವೊಬ್ಬರು ಒಂದು ಅನಾರೋಗ್ಯದಿಂದ ಬಿದ್ದು ಎದ್ದೇಳಿದಾಗ ಅವು ಕಂಪ್ಲೀಟ್ ಮೈಂಡ್ ಸೆಟ್ ಆಗಿರ್ಬೋದು, ರೋಟೀನ್ಸ್ ಆಗಿರ್ಬೋದು, ಪ್ರತಿಯೊಂದು ಚೇಂಜ್ ಆಗಿರುತ್ತೆ. ಅಂಥದ್ರಲ್ಲಿ ಮಗು ಆದಮೇಲಂದ್ರೂ ಒಂದು ಮರುಜನ್ಮ ಅಂತ ಅನ್ಬೋದು ಅಲ್ವಾ. ಕಂಪ್ಲೀಟ್ಲಿ ಲೈಫ್ ಚೇಂಜ್, ಬಿಫೋರ್ಗೂ ಮತ್ತು ಆಫ್ಟರ್ಗೂ ಸಖತ್ ಡಿಫ್ರೆನ್ಸ್ ಇರುತ್ತೆ. ಬಟ್ ನಾವೇನು ಮಾಡ್ತಿದ್ದೀವಿ ಅಂತಂದರೆ ಅದೇ ಒಂದನ್ನು ಅಭ್ಯಾಸ ಮಾಡ್ಕೊತಾ ಇದ್ದೀವಿ, ಮತ್ತು ನಾರ್ಮಲ್ ಲೈಫ್ ಥರ ಯೋಚನೆ ಮಾಡಲ್ಲ. ಬಟ್ ಆ್ಯಕ್ಚುಲಿ ನಾವು ಮಾಡಬೇಕು. ನಾರ್ಮಲ್ ಆಗಿದ್ದೀವಿ, ಇದು ಲೈಫ್ ಅಂತಂದರೆ ಹೀಗೆ ಆಕ್ಸೆಪ್ಟೆನ್ಸಿ ಅನ್ನೋದು ಜಾಸ್ತಿ ಇರಬೇಕು ಅಂತ ಅಂದ್ಕೊಂಡು ನಾವೇನಾದರೂ ನಡೀತಾ ಹೋದ್ವಿ ಅಂತಂದರೆ ನಾವು ಏನು ಮಾಡ್ತಿದ್ದೀವೋ ಅದೆಲ್ಲದೂ ಕೂಡ ನಮಗೆ ಪಾಸಿಟಿವ್ ರಿಸಲ್ಟ್ ಇರುತ್ತೆ. ನಾನಿವಾಗ ಅಂದ್ಕೊಂಡಿದ್ದು ಹಾಗೆ ಮುಂಚೆ ಎಲ್ಲ ಏನು ಮಾಡ್ತಾ ಇದ್ದೆ ಅದನ್ನು ಅಭ್ಯಾಸ ಮಾಡ್ಕೊಳ್ಳೋಣ. ಬಂದಿರುವಂಥ ಸಿಚುವೇಶನ್ನ ನನ್ನ ಲೈಫಿಗೆ ನಾನು ನಾರ್ಮಲೈಸ್ ಮಾಡ್ಕೋಬೇಕೇ ಹೊರತು ಬಂದಿರುವಂಥ ಸಿಚುವೇಶನ್ಗೆ ನಾನು ನಾರ್ಮಲೈಸ್ ಆಗಬಾರ್ದು ಅಂತ ಅಂದ್ಕೊಂಡು ಡಿಸೈಡ್ ಮಾಡಿಕೊಂಡೆ ಸ್ಟಾರ್ಟ್ ಮಾಡಿದ್ದು. ಅರ್ಲಿ ವೇಕಪ್ ಅನ್ನೋದು ನಮ್ಮ ಮೈಂಡ್ಗೆ ಮತ್ತು ನಮ್ಮ ಹೆಲ್ತ್ಗೆ ತುಂಬ ಇಂಪಾರ್ಟೆಂಟ್. ಅದನ್ನು ಅಭ್ಯಾಸ ಮಾಡಿಕೊಳ್ಳೇಬೇಕು. ಬಟ್ ನನಗೆ ಗೊತ್ತು ಇದು ತುಂಬ ಟಫೆಸ್ಟ್ ಚಾಲೆಂಜ್ ಅಂತೇಳಿ. ಎದ್ದೇಳಬೇಕು ಅಂದಿದ ತಕ್ಷಣ ಎದ್ದೇಳೋ ಅಂಥದ್ದು, ಎಲ್ಲದೂ ಮಾಡ್ಕೋಬೇಕು ಅಂದಿದ ತಕ್ಷಣ ಮಾಡ್ಕೊಳ್ಳೋ ಅಸಾಧ್ಯ. ಮುಂಚೆಗಿಂತ ಇವಾಗ ಅಸಾಧ್ಯ. ಯಾಕಂದರೆ ನ್ಯೂ ಲೈಫ್ ಸ್ಟೈಲ್ ಮತ್ತು ನ್ಯೂ ಮೆಂಬರ್ಸ್ ಆ್ಯಡ್ ಆಗಿದ್ದಾರೆ. ಆ್ಯಂಡ್ ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರುತ್ತೆ. ಸೊ ಎಲ್ಲ ಹೆಂಗೆ ಮಾಡ್ಕೋಬೇಕು ಅಂತಂದರೆ ಇದೆಲ್ಲದಕ್ಕೂ ಒಂದೇ ಒಂದು ಮನೆ ಮದ್ದು ಅಂತಂದರೆ ಏನು ಗೊತ್ತಾ, ಮೈಂಡ್ ಸೆಟ್. ಸೊ ಮನೆ ಮದ್ದು ಅನ್ನೋದಕ್ಕಿಂತ ದೇಹದ ಮದ್ದು. ದೇಹದಲ್ಲೇ ಆಲ್ರೆಡಿ ಇದ್ದಾರೆ, ಅವರೇ ಮೈಂಡ್ ಸೆಟ್. ಮೈಂಡ್ ಸೆಟ್ ಒಂದು ಚೆನ್ನಾಗಿತ್ತು ಆ್ಯಂಡ್ ಚೆನ್ನಾಗಿ ಮಾಡ್ಕೊಂಡಿದ್ದೀವಿ ನಾವು ಅಂತಂದರೆ ಇದೆಲ್ಲ ತುಂಬ ಈಸಿ. ಬಟ್ ಆದರೆ ನಮಗೆ ಮೋಟಿವೇಟ್ ಅನ್ನೋದು ಬೇಕೇ ಬೇಕಾಗುತ್ತೆ. ಆ್ಯಂಡ್ ಅದರ ಅರ್ಥಗಳು ಅನ್ನೋದು ಗೊತ್ತಾಗಲೇಬೇಕು, ಆವಾಗಲೇ ನಮಗೆಲ್ಲದೂ ಸಾಧ್ಯ. ಆ್ಯಂಡ್ ನಾನು ಅನ್ಕೊತಾ ಇದ್ದೆ ಯಾವಾಗ ಸ್ಟಾರ್ಟ್ ಮಾಡೋಣ ಅಂತೇಳಿ. ಬಟ್ ಅನಿಸಿದ್ದು ಆಗ್ತಾನೇ ಹೋದರೆ ಆಗ್ತಾನೇ ಇರುತ್ತೆ. ಬಟ್ ಆದರೆ ನಾವು ಸ್ಟಾರ್ಟ್ ಮಾಡಿದಾಗಲೇ ನಮಗೆ ಬೆಸ್ಟ್ ಅಂತ ಅನಿಸೋದು. ಅದಕ್ಕೆ ನಾನು ಅಂದ್ಕೊಂಡಿದ್ದು ಓಕೆ ದಿವ್ಯಾ ಆಲ್ರೆಡಿ 3.5 ತಿಂಗಳಾಗ್ಲಿಕ್ಕೆ ಬಂತು, ಇದು ಇನ್ನೂ ಟೈಮ್ ಬೇಡ, ಸಾಕು. ನನಗೆ ಎಷ್ಟು ನಾರ್ಮಲೈಸ್ ಮಾಡ್ಕೊಳಕ್ಕಾಗುತ್ತೋ ಅಷ್ಟು. ಪ್ರತಿದಿನ ಒಂದು ಹೆಜ್ಜೆ ಅಂತಂದರೆ 100 ದಿನಕ್ಕೆ ಆಲ್ರೆಡಿ 100 ಹೆಜ್ಜೆ ಮುಂದೆ ಇರ್ತೀವಿ. ಆ್ಯಂಡ್ 100 ದಿನ ಆದಮೇಲೆ ಸ್ಟಾರ್ಟ್ ಮಾಡೋಣ ಅಂತಂದರೆ 100ನೇ ದಿನ ನಾವು ಇನ್ನೂ ಫಸ್ಟ್ನೇ ಹೆಜ್ಜೆನೇ ಇಡ್ತಾ ಇರ್ತೀವಿ. ಸೊ ಅದು ಒಂಥರ ನನಗೇನೋ ಬೇರೆ ಥರ ಅನ್ನಿಸ್ತು. ಅದಕ್ಕೆ ಬೇಡ, ಸ್ಟಾರ್ಟ್ ಮಾಡೋಣ ಜಸ್ಟ್ ಒಂದು ಸಿಂಪಲ್ ಸ್ಟೆಪ್ಪಿಂದ. ವರ್ಕೌಟ್ ಅಂತೂ ಇವಾಗಲೇ ಸ್ಟಾರ್ಟ್ ಮಾಡ್ತೀನ, ಇಲ್ಲ ಅಟ್ಲೀಸ್ಟ್ ಮೆಡಿಟೇಷನಿಂದ ಸ್ಟಾರ್ಟ್ ಮಾಡ್ಬೋದು ಅಲ್ವಾ. ಹಾಗೆ ನಮ್ಮ ಮನೇಲಿ ಹೇಳ್ತಾ ಇದ್ದೆ ನಾನು, ನಾಳೆಯಿಂದ ನಾನು ಬೇಗ ಎದ್ದೇಳಬೇಕು ಹಾಗೆ ಹಿಂಗೆ ಅಂತೇಳಿ. ಸೊ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ, ಪ್ರತಿಯೊಬ್ಬರು ಈ ಪ್ರಾಬ್ಲಮ್ನ ಫೇಸ್ ಮಾಡಿರ್ತಾರೆ ಆ್ಯಂಡ್ ಅದರಿಂದ ಸಫರ್ ಆಗಿರ್ತಾರೆ. ಈವನ್ ನಾನು ಕೂಡ ಓಲ್ಡ್ ಲೈಫ್ ಸ್ಟೈಲಲ್ಲಿದ್ದಾಗ ಹಿಂಗೆ ಇದ್ದೆ. ಯಪ್ಪ ನಾನು ನಾಳೆಯಿಂದ ಎದ್ದೇಳಬೇಕಪ್ಪ, ಮೆಡಿಟೇಷನ್ ಮಾಡಬೇಕು ಆ್ಯಂಡ್ ವರ್ಕೌಟ್ ಮಾಡಬೇಕು, ಸೊ ಹಿಂಗಿರಬೇಕು, ಕ್ವಿಕ್ಕಾಗಿ ಕೆಲಸ ಮಾಡ್ಕೋಬೇಕು ಅಂತೇಳಿ. ಬಟ್ ಅದರ ತಿರುಗಿ ದಿನ ಬೆಳಗ್ಗೆ ಎದ್ದೇಳುವಾಗ ಆಲ್ರೆಡಿ ಲಾಸ್ ಆಫ್ ಕಾನ್ಸಂಟ್ರೇಷನ್. ಸೊ ಆ ಒಂದು ಹೋಪ್ಸ್ ಇರಲ್ಲ, ಆ ಒಂದು ಏಮ್ ಇರಲ್ಲ, ಎದ್ದೇಳಬೇಕು ಅನ್ನೋದು ಮನಸ್ಥಿತಿ ಇರಲ್ಲ. ಯಾಕೆ ಗೊತ್ತಾ? ಸೊ ನನಗೂ ಅನಿಸ್ತಿತ್ತು ಯಾಕೆ ಹಿಂಗೆ ಆಗ್ತಿದೆ ಅಂತೇಳಿ. ಬಟ್ ಯಾಕೆ ಅಂತಂದರೆ ಕಾನ್ಸ್ಟೆಂಟಾಗಿ ನಾವು ಆ್ಯಕ್ಚುಲಿ ಡಿಸೈಡೇ ಮಾಡಿಲ್ಲ ಎದ್ದೇಳಬೇಕು ಅಂತೇಳಿ. ಬಟ್ ಇವಾಗ ಹೆಂಗೆ ನಾನು ಎದ್ದೇಳ್ತಿದ್ದೀನಿ, ನನಗೇನು ಮೋಟಿವೇಟ್ ಆಗುತ್ತೆ ಅಂತಂದರೆ ಆ್ಯಕ್ಚುಲಿ ರಿಪೀಟ್ ನಮ್ಮ ಮೈಂಡ್ಗೆ ನಾವು ಕೊಡ್ತಾ ಇರಬೇಕು, ನಮಗೇನು ಒಳ್ಳೆಯದೋ ಅದನ್ನು. ಸೊ ಬೋತ್ ಇದು ತುಂಬ ಹೆಲ್ಪ್ ಆಗುತ್ತೆ. ನಾನು ಏನು ಮಾಡ್ತೀನಿ ಅಂತಂದರೆ ಎದ್ದೇಳಬೇಕು ಅಂತ ಅಂದ್ಕೊಂಡಾಗ ಜಸ್ಟ್ ನಾನು ಅಂದ್ಕೊಂಡಿದ್ದು ನಾನು ನಾಳೆಯಿಂದ ಎದ್ದೇಳಬೇಕು. ಪ್ರತಿ ಸರಿ ನಮ್ಮ ಮೈಂಡ್ಗೆ ಈ ಥರ ಟ್ರೈನ್ ಅಪ್ ಮಾಡೋದ್ರಿಂದ ಕ್ವಿಕ್ಕಾಗಿ ಮಾತು ಕಲಿಯುತ್ತೆ. ನಮ್ಮನ್ನು ಯಾರೋ ಒಬ್ರು ಬಂದು ಮೋಟಿವೇಟ್ ಮಾಡಬೇಕು, ಯಾರೋ ಹೇಳಬೇಕು ಅಂತಂದರೆ ಅದು ಅಸಾಧ್ಯವಾಗಿದ್ದು. ಆ್ಯಕ್ಚುಲಾಗಿ ನಾವು ಎದ್ದೇಳಬೇಕು ಅಂತಂದರೆ ನಾವೇ ಡಿಸೈಡ್ ಮಾಡಬೇಕು. ಫಸ್ಟ್ ಆಫ್ ಆಲ್ ಯಾಕೆ ಎದ್ದೇಳೋದು ತುಂಬ ಇಂಪಾರ್ಟೆಂಟ್ ಅಂತಂದರೆ ಈ ಎದ್ದೇಳೋದೇ ಆ್ಯಕ್ಚುಲಿ ನಮ್ಮ ಲೈಫ್ನ ಸಕ್ಸಸ್ ಅನ್ನೋದು. ನಾವು ಮಲಗುವಂಥ ಟೈಮ್ ಮತ್ತು ಎದ್ದೇಳೋವಂಥ ಟೈಮ್ ಡಿಪೆಂಡ್ಸ್ ಅಪಾನ್ ಅವರ್ ಲೈಫ್ ಜರ್ನಿ ಮತ್ತು ಲೈಫ್ ರೂಟೀನ್ಸ್ ಹೆಂಗಿರುತ್ತೆ. ಸೊ ಅದ್ರ ಮೇಲೇ ಬೇಸಿಸ್ ಆಗುತ್ತೆ ನಮ್ಮದು ಆರ್ಥಿಕ ಸ್ಥಿತಿ ಆಗಿರ್ಬೋದು, ಮತ್ತು ಮನಸ್ಥಿತಿ ಆಗಿರ್ಬೋದು, ಪ್ರತಿಯೊಂದು ಸ್ಟಾರ್ಟ್ ಆಗೋದೇ ಇಲ್ಲಿಂದ. ನಮ್ಮದು ಬೆಡ್ ಟೈಮ್ ಮತ್ತು ವೇಕಪ್ ಟೈಮ್ ಇದು ಎರಡು ತುಂಬ ಇಂಪಾರ್ಟೆಂಟ್. ನನಗನ್ಸಿದ್ದು ಇಷ್ಟೇ, ಎದ್ದೇಳಬೇಕಂತಂದರೆ ಎದ್ದೇಳಬೇಕು, ಮುಗಿಸ್ಬೇಕು ಅಂತಂದರೆ ಮುಗಿಸ್ಬೇಕು. ಸಾಕಷ್ಟು ಜವಾಬ್ದಾರಿಗಳಿದ್ದಾಗ ಮಲ್ಕೊಂಡ್ರೆ ಏನು ಬಂತು? ಸೊ ಮಲ್ಕೊಳ್ಳೋ ಅಂಥದ್ದು ಇದ್ದಿದ್ದೆ, ಮಧ್ಯಾಹ್ನ ಹೊತ್ತು ನಿದ್ದೆ ಬಂತು ಅಂತಂದರೆ ಆರಾಮ್ಸೆ ಮಲಗಿರಬೇಕು. ಆದರೆ ಮಧ್ಯಾಹ್ನ ಹೊತ್ತು ಮಲಗಬೇಕಂದ್ರೂ ನಾನು ಏನಾದರೂ ಮಾಡಿರ್ಬೇಕಲ್ವ ಬೆಳಗ್ಗೆಯಿಂದ ಎದ್ದು. ಸೊ ಹೀಗೆಲ್ಲ ಅಂದ್ಕೊಂಡು ನಾನು ಆ್ಯಕ್ಚುಲಾಗಿ ಎದ್ದೇಳಬೇಕು ಅಂತ ಡಿಸೈಡ್ ಮಾಡಿದ್ದಾಯಿತು. ಬಟ್ ಅರ್ಧ ಗಂಟೆ ಲೇಟಾಗಿ ಎದ್ದಿದ್ದೀನಿ. ಮತ್ತು ಬರ್ತಾ ಅದನ್ನು ಕಂಟಿನ್ಯೂ ಮಾಡ್ತೀನಿ. ಬೆಳಗ್ಗೆ ಬೇಗ ಎದ್ದಿದಾಗ ಎಷ್ಟು ಬೇಗ ಕೆಲಸ ಆಗುತ್ತೆ ಮತ್ತು ಎಲ್ಲದಕ್ಕೂ ಚೆನ್ನಾಗಾಗುತ್ತೆ ಅಂತಂದರೆ, ಇವಾಗ ಮಕ್ಕಳು ಮಲಗಿದ್ದಾರೆ, ಅಷ್ಟರೊಳಗಡೆ ಮನೆ ಕೆಲಸ ಮಾಡ್ಕೊಂಡಿದ್ದೀನಿ, ನನ್ನ ಕೆಲಸ ಫ್ರೆಶ್ ಆಗುವಂಥದ್ದು ಮಾಡ್ಕೊಂಡಿದ್ದೀನಿ. ಹಾಗೆ ಬೆಳಗ್ಗೆ ಏನಿದೆಲ್ಲ ಇರುತ್ತೆ ರಿಚುವಲ್ಸ್ ಅದನ್ನೆಲ್ಲ
ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊತಾ ಇದ್ದೀನಿ. ನಾವು ಮಾಡೋವಂಥ ಕೆಲಸದಿಂದ ಆ್ಯಕ್ಚುಲಾಗಿ ನಾವು ಪಾಸಿಟಿವಾ ನೆಗೆಟಿವಾ ಅಂತ ಗೊತ್ತಾಗುತ್ತೆ. ನೆಗೆಟಿವ್ ಅಂತಂದರೆ ಏನಿಲ್ಲ ದೊಡ್ಡದಾಗಿ, ಈ ಆಲಸ್ಯ ಪ್ರೊಕ್ರಾಸ್ಟಿನೇಷನ್ ಬಂತು ಅಂತಂದರೆ ಆ್ಯಕ್ಚುಲಿ ನಾವು ಒಬ್ಬ ನೆಗೆಟಿವ್ ಪರ್ಸನ್ನಾಗಿ ರಿಫ್ಲೆಕ್ಟ್ ಆಗ್ತಾ ಇದ್ದೀವಿ ಅಂತಲೇ ಅರ್ಥ. ಸೊ ತುಂಬ ಇಂಪಾರ್ಟೆಂಟ್ ನಮ್ಮ ಬೆಳಗಿನ ರೋಟೀನ್ಸ್ ಮತ್ತು ನಮ್ಮದು ಲೈಫ್ ಸ್ಟೈಲ್ ಎಲ್ಲ ಹೇಗೆಲ್ಲ ಹೋಗ್ತಾ ಇದೆ ಅಂತೇಳಿ. ಬಿಕಾಸ್ ಮನೇಲಿ ನಾವಲ್ಲ, ನಮ್ಮ ಜೊತೆ ಇನ್ನಷ್ಟು ಫ್ಯಾಮಿಲೀಸ್ ಇರುತ್ತೆ. ಅಂದರೆ ಗಂಡ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ತಂದೆ ತಾಯಿ, ಅತ್ತೆ ಮಾವ, ಅಕ್ಕ ತಂಗಿಯರು, ಅಣ್ಣ ತಮ್ಮರು, ಇದೆಷ್ಟು ಇರುತ್ತೆ. ಪ್ರತಿಯೊಂದು ಸಂಬಂಧಕ್ಕೂ ನಾವು ಬೆಲೆ ಕೊಟ್ಟು ಅದನ್ನು ಮೇಂಟೈನ್ ಮಾಡಬೇಕು ಅಂತಂದರೆ ಫಸ್ಟ್ ಆಫ್ ಆಲ್ ನಮ್ಮ ಮೈಂಡ್ಸೆಟ್ ತುಂಬ ಇಂಪಾರ್ಟೆಂಟ್. ಮೈಂಡ್ಸೆಟ್ ಇಂಪಾರ್ಟೆಂಟ್ ಅಂತಂದರೆ ನಾವು ಮಾಡೋವಂಥ ಕೆಲಸ ಅದಕ್ಕಿಂತ ಇಂಪಾರ್ಟೆಂಟ್. ಸೊ ಇದೆಲ್ಲದು ಕೂಡ ನನಗೆ ಮೋಟಿವೇಟ್ ಆಗುತ್ತೆ ಆ್ಯಂಡ್ ಸೆಲ್ಫ್ ಮೋಟಿವೇಟ್ ಆಗ್ತಾ ಇರ್ತೀನಿ ಏನಾದರೂ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಾಗ. ಮೇ ಬಿ ನಿಮಗೆ ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಹೇಳಿದ್ದೀನಿ. ಸೊ ನೋಡಿ, ಬೆಳಗ್ಗೆನೇ ಎದ್ದು ನಾನು ಫ್ರೆಶ್ ಆಗಿ ಮನೇನ ಫ್ರೆಶ್ ಮಾಡಿಕೊಂಡು ಇಂಥ ಒಳ್ಳೆ ಒಂದು ರಂಗೋಲಿ ಎಷ್ಟು ಚೆಂದ ಅನಿಸುತ್ತೆ ಅಂದರೆ ನಾನಂತೂ ತುಂಬ ಸ್ವಾದಿಸ್ತೀನಿ ಇದನ್ನೆಲ್ಲದರೂ. ಹಾಗೆ ಇವತ್ತು ಬೆಳಗ್ಗೆ ಬೇಗ ಎದ್ದಕ್ಕೆ ಅದೇನೋ ಗೊತ್ತಿಲ್ಲ, ರಂಗೋಲಿ ಕೂಡ ಎಷ್ಟು ಚೆಂದ ಕಾಣಿಸ್ತಿದೆ. ಸೊ ಮೈಂಡ್ ಚೆನ್ನಾಗಿತ್ತು ಅಂತಂದರೆ ನೋಡಿ, ಕೈ ಕೂಡ ಚೆನ್ನಾಗಿರುತ್ತೆ, ಚೆನ್ನಾಗಿ ವರ್ಕ್ ಮಾಡುತ್ತೆ. ಹಾಗೆ ಇಲ್ಲಿ ಜಯಂತ್ ಅವರು ಹೂ ತರೋದಕ್ಕೆ ಹೋಗ್ತಾ ಇದ್ದಾರೆ. ನಿನ್ನೆ ರಾತ್ರಿ ಹೂ ಕೇಳಿದಾಗ ನೀನು ಫಸ್ಟ್ ಎದ್ದೇಳು, ಆಮೇಲೆ ಬೇಕಿದ್ರೆ ತರ್ತೀನಿ ಅಂತ ಹೇಳಿದರು. ಆಲ್ಮೋಸ್ಟ್ ನನ್ನ ಥರನೇ ಎಲ್ಲರೂ ಫೇಸ್ ಮಾಡ್ತಿರ್ತೀರಲ್ವ, ಏನಾದರೂ ಕೇಳಿದ್ರೆ ಏನಾದರೂ ಒಂದು ಈ ಥರ ಮಾತುಗಳು ಬರ್ತಿರುತ್ತೆ. ಇದು ತುಂಬ ಕಾಮನ್ ಮನೆಯಲ್ಲಿ, ಯಾಕಂದರೆ ನಮ್ಮನ್ನು ನೋಡಿರ್ತಾರೆ ಅಲ್ವಾ, ಅದಕ್ಕೆ. ಬಟ್ ನಾನೇನು ಮಾಡ್ತಾಯಿದ್ದೀನಿ ಅಂತಂದರೆ ಅದನ್ನು ಕೂಡ ಅಕ್ಸೆಪ್ಟೆನ್ಸಿ, ರೈಟ್, ನಾನು ಎದ್ದರೆ ತಾನೇ ಅವ್ರು ತರೋದಕ್ಕೆ ಸಾಧ್ಯ, ಓಕೆ ಆಯಿತು, ನಾನು ಎದ್ದಾಗಲೇ ನೀನು ತೊಗೊಂಬಾ ಅಂತೇಳಿ. ಬಟ್ ನಾನು ಎದ್ದು ನನ್ನ ಕೆಲಸ ಎಲ್ಲ ಮುಗಿಸ್ಕೊತ ಯಾರಿಗೂ ಏನು ಹೇಳಿಲ್ಲ. ಸೊ ಜಸ್ಟ್ ಅಮ್ಮಿ ಏನು ಬೇಕು, ಹೂವು ಬೇಕಾ, ಓಕೆ ಅಂತ ಹೇಳಿ ಹೋಗಿ ಹೂವು ತಂದಿದ್ದಾರೆ. ದಟ್ಸ್ ಇಟ್. ನಾವು ವಾದ ಮಾಡಬೇಕಾಗಿಲ್ಲ ಮನೇಲಿ. ನಾವು ಮಾಡೋವಂಥ ಕೆಲಸ ಅವ್ರಿಗೂ ಕೂಡ ಅರ್ಥೈಸುತ್ತೆ. ಎಲ್ಲದನ್ನು ಕೂಡ ಹೇಳ್ತಾ ಕೂತ್ಕೊಳ್ಳೋದು, ಸುಮ್ಮನೆ ವಾದ ಮಾಡ್ಕೊತ ಕೂತ್ಕೊಳ್ಳೋದು ಏನು ಚೆನ್ನಾಗಿರುತ್ತೆ. ನಾನಿಲ್ಲಿ ಹೋಗಿ ಕ್ವಿಕ್ಕಾಗಿ ರೆಡಿಯಾಗಿ ಬಂದಿದ್ದಾಯಿತು. ಹೂ ತರೋರ್ಗೂ ಇನ್ನೇನು ಮಾಡೋಣ ಅಂತೇಳಿ. ಸೊ ಹೂ ಬಂತು ಅಂತಂದರೆ ಇನ್ನೇನು ಡೈರೆಕ್ಟಾಗಿ ಪೂಜೆ ಮಾಡೋದಷ್ಟೇ. ಪಾಪು ಇನ್ನೂ ಮಲಗಿದ್ದಾಳೆ. ಜಯಂತ್ ಅವರು ಹೂ ತಂದೇ ಬಿಟ್ಟರು. ಆ್ಯಂಡ್ ಏನು ಹೂ ತಂದಿದ್ದಾರೆ ಅಂತಂದರೆ ಇವತ್ತು ನನ್ನ ಫೇವ್ರೆಟ್ ಮಲ್ಲಿಗೆ ಮತ್ತು ತುಳಸಿ. ಇದೆರಡು ನನಗೆಷ್ಟು ಇಷ್ಟ ಗೊತ್ತಾ, ಮೈ ಮೋಸ್ಟ್ ಫೇವ್ರೇಟೆಡ್. ನನಗೆ ಆ್ಯಕ್ಚುಲಿ ಆ ಕವರ್ ನೋಡಿದ ತಕ್ಷಣ ಆದಂಥ ಖುಷಿನೇ ಬೇರೆ, ಅದು ನನ್ನ ಫೇಸಲ್ಲೇ ಕಾಣಿಸುತ್ತೆ. ಸೊ ಯಾಕೆ ಇದನ್ನು ತಂದಿದ್ದೀಯಾ ಅಂತಂದಿದ ತಕ್ಷಣ ಮತ್ತು ನಿನಗೆ ಇಷ್ಟ ಅಲ್ಲ ಅಂತೇಳಿ. ಸೊ ನನಗೆ ಅವಾಗ ಅರ್ಥ ಆಯಿತು, ಜಸ್ಟ್ ಪೀಸ್ಫುಲ್ಲಾಗಿ ಆಕ್ಸೆಪ್ಟೆನ್ಸಿ ಮಾಡ್ತಾ ಹೋದರೆ ನಮ್ಗೆ ಏನು ಇಷ್ಟ ಬೇಕೋ, ಏನು ಇಷ್ಟ ಇರುತ್ತೋ ಅದು ತಾನೇ ಬರುತ್ತೆ ಅಂತೇಳಿ. ಹಾಗೆ ದೇವ್ರಿಗೆ ಮೂಡಿಸುವಂಥ ಹೂವಾಗಿರಲಿ ಮತ್ತು ಏನಾದರೂ ಆಗಿರಲಿ ಸುವಾಸನೆ ನೋಡಬಾರ್ದು ಅಂತಾರೆ. ಬಟ್ ನಾನು ನೋಡ್ತಿದ್ದೀನಿ. ಸೊ ಪ್ಲೀಸ್ ಎಕ್ಸ್ಕ್ಯೂಸ್ ದ್ಯಾಟ್. ಯಾಕಂದರೆ ನನಗೆ ತುಳಸಿ ಸ್ಮೆಲ್ ಮತ್ತು ಮಲ್ಲಿಗೆದು ಆಲ್ಮೋಸ್ಟ್ ಏನು ನಾನು ಅಷ್ಟು ನೋಡಲ್ಲ. ಬಟ್ ತುಳಸಿ ಅಂದರೆ ಅದೇನೋ ಗೊತ್ತಿಲ್ಲ, ನನಗೆ ಅಷ್ಟು ಪಂಚಪ್ರಾಣ, ಅದು ಗೊತ್ತಿಲ್ಲ ಅದು ಯಾಕೆ ಬಂದಿದೆ ಅಂತೇಳಿ. ಸೊ ಈ ಥರ ಏನಾದರೂ ಮನಸ್ಸಲ್ಲಿ ಡಿವೈನಿಟಿ ಇತ್ತು ಅಂತಂದರೆ ಇಂಥದ್ದೆಲ್ಲ ಜಾಸ್ತಿ ಅಟ್ರಾಕ್ಷನ್ ಆಗುತ್ತೆ ಮತ್ತು ಜಾಸ್ತಿ ಇಷ್ಟ ಆಗುತ್ತೆ ಅಂತ ಹೇಳ್ತಾರಲ್ವ. ಸೊ ಹಂಗೆ ನಂದು ಕೂಡ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಧೂಳೆಲ್ಲ ತೆಗೆದು ಮತ್ತು ನಿನ್ನೆ ಏನಿಟ್ಟಿದ್ವಿ ಹೂವು ಅದನ್ನೆಲ್ಲ ತೆಗೆದು ಹೊರಗೆ ಹಾಕಿ ಬೇರೆ ಕವರಲ್ಲಿ ಈಗ ಹೂವನ್ನು ಡಿವೈಡ್ ಮಾಡಿ ಇಟ್ಕೊತಾ ಇದ್ದೀನಿ. ಎಷ್ಟು ಬರುತ್ತೋ ಅಷ್ಟು ಇಡೋಣ ಅಂತ ಅಂದ್ಕೊಂಡು. ಬಟ್ ಇಷ್ಟೇ ಇಡಬೇಕು ಅಂತ ಏನಿಲ್ಲ, ಅಟ್ಲೀಸ್ಟ್ ಒಂದಿಟ್ಟು ಪೂಜೆ ಮಾಡಿದ್ರೂ ಕೂಡ ಅದು ತೃಪ್ತಿನೇ. ಹಾಗೆ ಇತ್ತೀಚೆಗೆ ಏನಿಲ್ಲ ಅಂತಂದ್ರೂ ಕೂಡ ಪರವಾಗಿಲ್ಲ, ದೀಪ ಮಾತ್ರ ಹಚ್ಚಲೇಬೇಕು, ದೀಪಾರಾಧನೆ ಮಾಡಲೇಬೇಕು ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀನಿ. ಆ್ಯಂಡ್ ಮುಂಚೆ ಎಲ್ಲ ಹೂವಿದ್ರು ಅಷ್ಟೇ ಮಾಡೋದು, ಹಬ್ಬ ಹುಣ್ಣಿಮೆ ಬಂದರೆ ಅಷ್ಟೇ ಮಾಡೋದು, ಹೀಗೆಲ್ಲ ಇರ್ತಿತ್ತು. ಸೊ ನಾವು ಎಷ್ಟು ಚೇಂಜ್ ಆಗಬೇಕಲ್ವ, ಎಷ್ಟು ಚೇಂಜ್ ಆದರೆ ಎಷ್ಟು ಚೇಂಜಸ್ ನಮ್ಮಲ್ಲಿ ಬರುತ್ತೆ, ನಮ್ಮ ಲೈಫಲ್ಲಿ ಬರುತ್ತೆ. ಆ್ಯಂಡ್ ಏನು ಅಂದರೆ ಇವಾಗ ಅಪ್ಪು ಬೇರೆ ಇರುತ್ತೆ, ತುಂಬ ಕೆಲಸಗಳಿರುತ್ತೆ, ಡಿಸ್ಟರ್ಬ್ ಎಲ್ಲ ಆಗ್ತಾ ಇರುತ್ತೆ ಅಂತೇಳಿ 15 ದಿನಕ್ಕೊಮ್ಮೆ ಶುದ್ಧ ಮಾಡ್ಕೊತೀನಿ ದೇವ್ರ ಮನೆಯನ್ನು. ಇನ್ನೇನು ನೆಕ್ಸ್ಟ್ ವೀಕಿಂದ ನಾನು ವ್ರತ ಸ್ಟಾರ್ಟ್ ಮಾಡಬೇಕು. ಆ ವ್ರತ ಸ್ಟಾರ್ಟ್ ಮಾಡಿದ್ರೆ ಅಂತಂದರೆ ಕಂಪಲ್ಸರಿ ಗುರುವಾರ ರಾತ್ರಿ ನಾನು ಕ್ಲೀನ್ ಮಾಡಲೇಬೇಕಾಗುತ್ತೆ. ಇಟ್ಸ್ ಓಕೆ, ಮಾಡಿದ್ರು ಪರವಾಗಿಲ್ಲ. ಇವಾಗ ಹೆಂಗೆ ಮೈಂಡ್ಸೆಟ್ ಮಾಡ್ಕೊಂಡಿದ್ದೀನೋ ಅದೇ ಮೈಂಡ್ಸೆಟ್ಟಲ್ಲೇ ಮೂವ್ ಆಯಿತು ಅಂತಂದರೆ ನನಗೆ ಯಾವುದೂ ಭಾರ ಅನಿಸಲ್ಲ. ದೇವ್ರಿಗೆ ಮೇಯ್ನಾಗಿ ಇವಾಗ ಹೂ ಮುಡಿಸ್ತಾ ಇದ್ದೀನಿ. ಹೂ ಮುಡಿಸಿದ ನಂತರ ನಾನು ಶೂಟ್ ಮಾಡಲ್ಲ. ಏನಕ್ಕೆ ಅಂದರೆ ಮೊಬೈಲಲ್ಲಿ ಅಷ್ಟೋತ್ತರ ಶತನಾಮಾವಳಿಗಳನ್ನ ಹಾಕ್ಕೊತೀನಿ. ಅದು ಹಾಕ್ಕೊಂಡೇ ನಾನು ದೀಪ ಹಚ್ಚೋದು ಆ್ಯಂಡ್ ಅದು ಹಾಕ್ಕೊಂಡು ಪೂಜೆ ಮಾಡೋದು. ಸೊ ಇದು ಶೂಟ್ ಮಾಡೋಕ್ಕಂತ ಇಟ್ಟಿದ್ದೀನಿ, ಏನೋ ಮಿಸ್ ಹೊಡಿತಾ ಇದೆಯಲ್ಲ ಅಂತ ಅಂದ್ಕೊಂಡು ಎಸ್ ಅಷ್ಟೋತ್ತರ ಶತನಾಮಾವಳಿ ಫಸ್ಟು ಪ್ಲೇ ಮಾಡೋದು ನಮ್ಮ ಮನೇಲಿ ಬೆಳಗ್ಗೆ ಎದ್ದ ತಕ್ಷಣ ಸುಪ್ರಭಾತ. ನಮ್ಮ ಜಯಂತ್ ಮುಂಚೆ ಎಲ್ಲ ಯಾಕೆ ಹಿಂಗಾಗ್ತಿದ್ಯಾ, ಇತ್ತೀಚೆಗೆ ಈ ಜನ್ರೇಷನಲ್ಲಿ ಯಾರು ಕೇಳ್ತಾರೆ ಅಂತೆಲ್ಲ ಅನ್ನೋರು. ಬಟ್ ಇಲ್ಲ ಮಮ್ಮಿ ಇದಕ್ಕೊಂದು ಶಕ್ತಿ ಇದೆ ಅಂತೆಲ್ಲ ಅಂದಾಗ ಅವರೇ ಎದ್ದು ಪ್ಲೇ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಯಾವಾಗ ಸ್ಟಾರ್ಟ್ ಮಾಡಿದೆ ಆವಾಗ. ಆ್ಯಂಡ್ ಇವಾಗ ಏನು ಅಂತಂದರೆ ಪೂಜೆ
ಪೂಜೆ ಮಾಡುವಾಗ ಮೇಯ್ನಾಗಿ ಫಸ್ಟು ದುರ್ಗಾದೇವಿ ಅಷ್ಟೋತ್ತರ ಶತನಾಮಾವಳಿ ಬರುತ್ತೆ. ಅದಾದಮೇಲೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಅಷ್ಟೋತ್ತರ ಶತನಾಮಾವಳಿ ಅಂತ ನಾವೇನಾದರೂ ಟೈಪ್ ಮಾಡಿದ್ರೆ ಅದು ಕೂಡ ಬಂದುಬಿಡುತ್ತೆ. ಕಂಪ್ಲೀಟಾಗಿ ಅದು ಹೇಳಿ ಈ ರೀತಿ ಪೂಜೆ ಮಾಡಿ ಎದ್ದೇಳೋದ್ರೊಳಗಡೆ ಅಬ್ಬಾ ಎಷ್ಟು ಪ್ರಶಾಂತತೆ ಗೊತ್ತಾ, ಮನೆ ಪೂರ್ತಿ ಏನೋ ಒಂಥರ ಸ್ವರ್ಗ ಇದ್ದಂಗೆ ಇರುತ್ತೆ. ಆಮೇಲೆ ಧೂಪ, ಸೊ ಮೇಯ್ನಾಗಿ ಮನೆಗೆ ಧೂಪನ ಹಿಡಿದ್ರೆ ನೆಗೆಟಿವ್ ಎನರ್ಜಿ ಹೋಗುತ್ತೆ ಅಂತ ಹೇಳ್ತಾರಲ್ಲ, ಸೊ ಹಂಗಾಗಿ ನಾನು ಅದನ್ನು ಮಾಡ್ತಾಯಿದ್ದೀನಿ. ಆ್ಯಂಡ್ ಇದು ಏನು ಅಂತ ನೋಡ್ತಾ ಇದ್ದೀರಾ, ಪೂಜೆ ಎಲ್ಲ ಮುಗಿದ ಮೇಲೆ ಬಾಗ್ಲ ಹತ್ರ ಅಂದರೆ ಸಿಂಹದ್ವಾರ ಅಂತೀವಲ್ಲ, ಮೇನ್ ಬಾಗಿಲು ಅದ್ರ ಹತ್ರ ಈ ಥರ ಒಂದು 11 ಲವಂಗ ಹಾಕ್ಕೊಂಡಿದ್ದೀನಿ. ಪ್ರತಿದಿನ ಅಂದರೆ ಪ್ರತಿ ಸರಿ ಸುಡೋವಾಗಲೂ ಕೂಡ 6 ಅಥವಾ 7 ಲವಂಗನ ಹಾಕ್ಕೊಂಡಿರ್ತೀನಿ. ಇವತ್ತು 11 ಲವಂಗ ಹಾಕಿರೋದು ಏನಕ್ಕೆ ಅಂತಂದರೆ ಸ್ವಲ್ಪ ಯಾಕೋ ಮನೇಲಿ ದೃಷ್ಟಿಯಾಗಿರಬಹುದು ಅಂತ ಅನ್ನಿಸ್ತು, ಮತ್ತು ಸ್ವಲ್ಪ ನೆಗೆಟಿವಿಟಿ ಅನ್ನಿಸ್ತಾ ಇತ್ತು, ಅದಕ್ಕೋಸ್ಕರ ಅಷ್ಟೇ. ಈ ರೀತಿಯಾಗಿ ನಾವು ಸುಡೋದ್ರಿಂದ ನೆಗೆಟಿವ್ ಎನರ್ಜಿ ಕಂಪ್ಲೀಟಾಗಿ ಹೋಗಿ ಹ್ಯಾಪಿಯಾಗಿರುತ್ತೆ ಲೈಫಲ್ಲಿ ಅಂತ ಹೇಳಿದರು. ಅದನ್ನು ಫಾಲೋ ಕೂಡ ಮಾಡಿದ್ದೆ, ಹಾಗೆ ನನಗೆ ಪಾಸಿಟಿವ್ ರಿಸಲ್ಟ್ ಕೂಡ ಬಂದಿದೆ ಅದರಿಂದ. ತುಳಸಿ ಎಲ್ಲ ದೇವರಿಗೆ ಇಟ್ಟಾದ್ಮೇಲೆ ಒಂದು ಕುಚ್ಚು ಉಳಿದಿತ್ತು ಅಷ್ಟೇ, ಒಂದು ಸಿಂಗಲ್ ಕುಚ್ಚು ಉಳಿದಿತ್ತು. ಅದರಲ್ಲೆಲ್ಲ ಎಲೆಗಳನ್ನ ಸೋಸ್ಕೊಂಡು ಇವತ್ತೇನೋ ಅನ್ನಿಸ್ತು ತುಳಸಿ ನೀರು ಕುಡಿಯೋಣ ಅಂತೇಳಿ ಅದನ್ನು ಚೆನ್ನಾಗಿ ಕುದಿಸ್ಕೊಂಡು ಇವಾಗ ನೀರು ಕುಡಿತಾ ಇದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಸ್ವೀಟನರ್ ಅನಿಸಿದ್ರೆ ಕುಡಿಬಹುದು ಅಂತೇಳಿ. ಬಟ್ ಈ ಥರ ಕುಡಿಯೋದು ತುಂಬಾ ಒಳ್ಳೆಯದು. ಇದಷ್ಟೇ ಅಲ್ಲ, ತುಳಸಿ ಅಷ್ಟೇ ಅಲ್ಲ, ಲವಂಗ ಮತ್ತು ಚಕ್ಕೆ ಅಂತ ಹೇಳ್ತೀವಲ್ಲ, ಸಿನಾಮನ್, ಸೊ ಅದನ್ನು ರಾತ್ರಿಯೆಲ್ಲ ನೆಂದಿಟ್ಟು ಬೆಳಗ್ಗೆ ಕುಡಿಯುವಂಥದ್ದು, ಅಥವಾ ಧನಿಯಾ ಕಾಳನ್ನು ಈ ರೀತಿ ಮಾಡ್ಕೊಳ್ಳುವಂಥದ್ದು, ಇದೆಲ್ಲ ಆರೋಗ್ಯಕರನೇ ಆ್ಯಕ್ಚುಲಾಗಿ. ಇಲ್ಲಿ ನೋಡಿ ನಾನು ನೀರು ಹಾಕ್ಕೊಂಡು ಕುಡಿಲಿಕ್ಕೆ ಅಂತ ಬರ್ತಾಯಿದ್ದೀನಿ. ಅಷ್ಟರೊಳಗಡೆ ಜಯಂತ್ ಬಂದು ಸ್ನಾನ ಮಾಡಿಕೊಂಡು ಫ್ರೆಶ್ಶಾಗಿ ರೆಡಿಯಾಗಿ ಹೊರಗಡೆ ಹೋಗಬೇಕಿತ್ತು. ಸೊ ಚೆನ್ನಾಗಿ ರೆಡಿಯಾಗಿ ದೇವ್ರ ಹತ್ರ ನಿಂತ್ಕೊಂಡು ಪ್ರೇ ಮಾಡ್ಕೊತಾ ಇದ್ದಾರೆ. ಎಷ್ಟು ಚೆಂದ ಅಲ್ಲ ನಮ್ಮ ಜಯಂತ್ನ ಹಿಂದ್ಗಡೆಯಿಂದ ನೋಡೋದಕ್ಕೆ. ಸೊ ಫ್ರಂಟಿಂದನೂ ಅಷ್ಟೇ ಸೂಪರಾಗಿ ಕಾಣಿಸ್ತಾರೆ. ಸೊ ನಾನಿವಾಗ ನೀರು ತೊಗೊಂಡು ಕುಡಿಲಿಕ್ಕೆ ಕೂತ್ಕೊಳ್ತಿದ್ದೀನಿ. ಆ್ಯಕ್ಚುಲಿ ನಾನು ಶೂಟ್ ಮಾಡ್ತಿರೋದು ಅವ್ರಿಗೆ ಗೊತ್ತಿಲ್ಲ, ಸೊ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತೇಳಿ ಶೂಟ್ ಮಾಡ್ತಾ ಇದ್ದೆ ಅಷ್ಟೇ. ಆಮೇಲೆ ಶೂಟ್ ಮಾಡ್ತಾ ಇದೆಯಾ ನೀನು ಅಂತ ಕೇಳಿದ್ರು. ಆ್ಯಂಡ್ ಈವನ್ ಪ್ರತಿ ಸರಿ ಅಂದರೆ ನಾನು ಯಾವಾಗ ಪೂಜೆ ಮಾಡ್ತೀನಲ್ಲ, ಸೊ ಅವಾಗ ಯಾವಾಗಲೂ ಕೂಡ ಅವರು ಇದೇ ರೀತಿ ಮಾಡೋದು. ಅವರು ಕೂಡ ಹೋಗಿ ಇದು ಮಾಡ್ಕೊತಾರೆ, ಪ್ರೇ ಮಾಡ್ತಾರೆ, ಹೇಳ್ತಾರೆ. ಮಂತ್ರಗಿಂತ್ರ ಹೇಳಲ್ಲ, ನಾನು ಹೇಳೋವಾಗ ನಗ್ತಿರ್ತಾರೆ, ಏನೋ ನಿಂದು ನಂಬಿಕೆ ಅಂತೇಳಿ. ಬಟ್ ಯಾವತ್ತೂ ಅಣಗಿಸಿಲ್ಲ, ತುಂಬ ಇದು ಮಾಡ್ತಾರೆ, ಬಿಲೀವ್ ಮಾಡ್ತಾರೆ. ಇವಳೇನೋ ಮಾಡ್ಕೊತಾಳೆ, ಸೊ ಜೀವನಕ್ಕೋಸ್ಕರ. ಅಂದರೆ ಗೊತ್ತಲ್ವಾ ಎಷ್ಟು ನಾವು ಕಷ್ಟಪಟ್ಟಿದ್ವಿ ಆ್ಯಂಡ್ ಎಷ್ಟೋದ್ರಿಂದ ಹೊಡೆತ ತಿಂದಿದ್ವಿ ಅಂಥೇಳಿ. ಅದಕ್ಕೆಲ್ಲ ಭಯಪಟ್ಟು ಈ ಥರ ಎಲ್ಲ ಸ್ಟಾರ್ಟ್ ಮಾಡಿ ಇವಾಗ ಹೆಂಗೋ ಚೆನ್ನಾಗಿ ಕರ್ಕೊಂಡು ಹೋಗ್ತಿದ್ದಾಳೆ ಲೈಫಲ್ಲಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಇದೆ. ಸೊ ಖುಷಿಯಿಂದನೇ ಆಕ್ಸೆಪ್ಟ್ ಮಾಡ್ತಾರೆ. ಮತ್ತು ನನ್ನ ಬಿಲೀವ್ಸ್ನ ಅವರು ಕೂಡ ಬಿಲೀವ್ ಮಾಡ್ತಾರೆ. ತುಂಬ ರೇರ್ ನನಗೆ ಅವರು ಅಣಗಿಸೋ ಅಂಥದ್ದಾಗಿರ್ಬೋದು, ಮಾತಲ್ಲಿ ಏನಾದರೂ ಇವಾಗ ಇರುತ್ತಲ್ಲ ಗಂಡ ಹೆಂಡ್ತಿ ಅಂತಂದಾಗ ಒಬ್ರಿಗೊಬ್ರು ಅಣಗಿಸೋ ಅಂಥದ್ದು, ಒಬ್ರಿಗೊಬ್ರು ಕಾಲು ಎಳೆಯೋದು, ಮತ್ತು ಬಿಲೀವ್ ಮಾಡದೇ ಇರೋವಂಥದ್ದು. ಬಟ್ ಅಂಥದ್ದು ನಮ್ಮ ಇಬ್ಬರ ರಿಲೇಷನ್ಶಿಪ್ಪಲ್ಲಿ ತುಂಬ ರೇರ್. ಮೇ ಬಿ 1% ಅಲ್ಲೋ ಇಲ್ಲೋ ನೋಡ್ಬೋದು. 99% ಮಾತ್ರ ಬಿಲೀವ್ ಮಾಡೋದೇ ಜಾಸ್ತಿ. ಆ್ಯಂಡ್ ಇವತ್ತಿನವರೆಗೂ ನನ್ನ ಗಂಡಂಗೆ ನಾನು ಕೂಡ ಹಾಗೆ ಇದ್ದೀನಿ, ಅವ್ರು ಕೂಡ ಹಾಗೆ ಇದ್ದಾರೆ ನನ್ನ ಜೊತೆ. ಅವ್ರ ವಿಚಾರದಲ್ಲಿ ನಾನು ಆಲ್ಮೋಸ್ಟ್ ವಾದ ಮಾಡೋವಂಥದ್ದು, ಅಥವಾ ಅವ್ರಿಗೇನೋ ಇದು ಬೇಡ ಅದು ಬೇಡ ಅನ್ನೋದು, ಕಿರಿಕಿರಿ ಮಾಡೋವಂಥದ್ದು ಮಾಡಿದ್ರೆ ಯಾವುದೋ ಒಂದು ವಿಚಾರದಲ್ಲಿ ಒನ್ ಟೈಮ್ ಮಾಡಿರ್ತೀನಿ. ಬಟ್ ಅದು ಕೇಳ್ತಾ ಇಲ್ಲ ಅಂತಂದಾಗ ನಾನು ಆ್ಯಕ್ಚುಲಿ ಆ ಮ್ಯಾಟರ್ನೇ ಬಿಟ್ಟಾಕ್ತೀನಿ. ಆ್ಯಂಡ್ ಎಷ್ಟು ಬೇಗ ಎಲ್ಲ ಕೆಲಸ ಆಯಿತು ಅಂತಂದರೆ ಸ್ವಲ್ಪ ಹೊತ್ತು ಕುತ್ಕೊಂಡು ಟೈಮ್ ಕೂಡ ಸ್ಪೆಂಡ್ ಮಾಡಿ ಅದಾಗಿದ್ದ ತಕ್ಷಣ ಏನು ಮಾಡಬೇಕು ತಿಂಡಿಗೆ ಅಂದಿದ್ದಕ್ಕೆ ಪುಳಿಯೋಗರೆ ಮಾಡು ಅಂತ ಹೇಳಿದ್ರು. ಸೊ ಪುಳಿಯೋಗರೆ ಮಾಡಿ ಕುತ್ಕೊಂಡು ತಿಂತಾಯಿದ್ದೀವಿ. ಇನ್ನೇನು ಜಯಂತ್ ಅವ್ರು ಹೊರಡ್ತಾರೆ. ಎಲ್ಲಿಗೆ ಹೋಗ್ತಿದ್ದಾರೆ ಅಂತಂದರೆ ಅಣ್ಣನ ಮಗನಿಗೆ ಸ್ವಲ್ಪ ಸೀಟ್ ಕೇಳ್ಕೊಂಬರ್ಬೇಕಿತ್ತು ಹಾಸ್ಟೆಲ್ದು, ಅಲ್ಲಿಗೆ ಹೋಗ್ತಾ ಇದ್ದಾರೆ. ಅವ್ರನ್ನೆಲ್ಲ ಕಳಿಸಿ ತಿಂಡಿ ತಿಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ಮೇಲೆ ಮಿಂಚು ಎದ್ದಿದ್ದು. ಮಿಂಚುಗಿನ ಮುಂಚೆ ಚಿಟ್ಟಿ ಆಲ್ರೆಡಿ ಎದ್ದಿದ್ದ. ಸೊ ಅವನೆದ್ದಾದಮೇಲೆ ಬಿಸ್ಕೆಟ್ ಕೇಳ್ದ, ಹಾಲು ಮತ್ತು ಬಿಸ್ಕೆಟ್ ಕೊಟ್ಟಿದ್ದು. ಸೊ ಕಂಪಲ್ಸರಿ ನಾನು ಬಿಸ್ಕೆಟ್ ಕೊಡಲೇಬೇಕು ಅಂತ ಕೊಡಲ್ಲ. ಅಮ್ಮನ ಮನೇಲಿ ಹೋಯ್ತು ಅಂತಂದರೆ ಅದು ಅಭ್ಯಾಸ ಆಗಿಬಿಟ್ಟಿದೆ. ಬೆಳಗ್ಗೆ ಏನಾದರೂ ಬಿಸ್ಕೆಟ್ ತಂದು ಇಟ್ಟಿದ್ರು ಅಂತಂದರೆ ಮತ್ತೆ ಕೇಳ್ತಾರೆ, ಕೊಡ್ತೀನಿ. ಆದಷ್ಟು ಜಾಸ್ತಿ ಕೊಡಲ್ಲ, ಸ್ವಲ್ಪ ಒಂದು ಪ್ಯಾಕೆಟಲ್ಲಿ 2 ಅಥವಾ 1 ಈ ಥರ ಕೊಡ್ತಾ ಇರ್ತೀನಿ ಅಷ್ಟೇ. ಅಟ್ಲೀಸ್ಟ್ ಏನೋ ಒಂದು ಬಾಯಿಗೆ ಹಾಕೋಬೇಕು ಅಂತ ಅಭ್ಯಾಸ ಆದಾಗ ಅವ್ರು ಮತ್ತೆ ಕೇಳ್ತಾರೆ ಅಂತ ಕೊಡ್ತೀನಿ ಅಷ್ಟೇ. ಆ್ಯಂಡ್ ಅದಕ್ಕೋಸ್ಕರನೇ ಪುಳಿಯೋಗರೆ ರೆಡಿ ಮಾಡಿಟ್ಟಿದ್ದೀನಿ, ಬೇಗ ತಿನ್ನು ಮಗನೇ ಅಂತ ಕೂಡ ಹೇಳಿದ್ದೀನಿ. ಆ್ಯಂಡ್ ಮಿಂಚು ಏನಂತಂದರೆ ಬೆಳಗ್ಗೆ ಎದ್ದೇಳುವಾಗ ಕಂಪ್ಲೀಟ್ ಫ್ರೆಶ್ಶಾಗಿ ಎದ್ದೇಳ್ತಾಳೆ, ಮತ್ತು ಫ್ರೆಶ್ಶಾಗಿ ಆಟ ಆಡ್ತಾಳೆ, ನಗ್ತಾಳೆ. ಇತ್ತೀಚೆಗೆ ನಗೋದು ಬೇರೆ ಕಲ್ತ್ಬಿಟ್ಟಿದ್ದಾಳೆ. ನನಗಂತೂ ತುಂಬ ಖುಷಿ. ಏನು ಮಿಸ್ ಮಾಡಿದ್ರು ಕೂಡ ಅವಳಿಗೆ ಹಾಲು ಕುಡಿಸಿ ಫ್ರೆಶ್ ಮಾಡಿಕೊಂಡು ಆಟ ಆಡೋದು ಮಾತ್ರ ಮಿಸ್ ಮಾಡಲ್ಲ. ಸೊ ಎಲ್ಲದಕ್ಕೂ ರೆಸ್ಪಾನ್ಸ್ ಕೊಟ್ಕೊಂತ ಆಟಾಡ್ಕೊತ ನಗ್ತಾ. ಸೊ ತುಂಬ ಚೆಂದ ಅನಿಸುತ್ತೆ ನನಗೆ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು. ಇವಳಷ್ಟೇ ಅಲ್ಲ, ಸೇಮ್ ನನ್ನ 3 ಮಕ್ಕಳು ಕೂಡ ಇದೇ ಸೇಮ್ ರೋಟೀನ್ ಅವ್ರದ್ದು. ಬೆಳಗ್ಗೆ ಎದ್ದ ತಕ್ಷಣ ನಗ್ತಾ ಎದ್ದೇಳೋದು, ಆಟ ಆಡೋದು, ಆಮೇಲೆ ಒಂಥರ ಏನೋ ಎಂಜಾಯಬಲ್ ಮೂಮೆಂಟನ್ನು ಕ್ರಿಯೇಟ್ ಮಾಡೋದು. ಆಮೇಲೆ ಹೆಂಗೆ ಅಂತಂದರೆ ಪುಟಿಯೋದು ಕಲ್ತ್ಬಿಟ್ಟಿದ್ದಾಳೆ ಮಿಂಚು. ಸೊ ಸಖತ್ ಪುಟಿದಾಳೆ, ಹಿಂಗೆ ನೆಲಕ್ಕೆ ಕಾಲಿಟ್ಟು ಪುಟಿಯೋದು, ಆಟ ಆಡೋದು, ಇದನ್ನೆಲ್ಲ ಮಾಡ್ತಾ ಇದ್ದಾಳೆ.
ಇಲ್ಲಿ ಏನಂದರೆ ಆ್ಯಕ್ಚುಲಿ ಸೊ ಅವಳನ್ನೇನೋ ಆಟಾಡಿಸಿ ಕೆಳಗಡೆ ಹಾಕಿ ಬಂದಿದ್ದೀನಿ, ಆಟಾಡ್ತಿದ್ದಾಳೆ, ಮಲ್ಕೊಂಡಿಲ್ಲ. ಇನ್ನೂ ಸ್ವಲ್ಪ ಹೊತ್ತಾಗುತ್ತೆ ಮಲ್ಕೊಳ್ಬೇಕು ಅಂತಂದರೆ. ಚಿಟ್ಟಿ ಮಿಟ್ಟಿ ಇಬ್ಬರು ಎದ್ರಲ್ಲ. ಮಿಟ್ಟು ಎದ್ದ ತಕ್ಷಣ ಇವಾಗ ಹೆಂಗೆ ಅಭ್ಯಾಸ ಮಾಡಿಸ್ತಾ ಇದ್ದೀವಿ, ಸಮ್ಮರ್ ಅಲ್ವಾ, ಸೊ ಸೀದಾ ಬಚ್ಚಲಿ ಕರ್ಕೊಂಡ್ಬಂದು ತಣ್ಣನ ನೀರು ಹಾಕ್ಬಿಡ್ತೀವಿ. ತಣ್ಣನ ನೀರು ಅಂತಂದರೆ ವಾಮ್ ವಾಟರ್. ಪಕ್ಕದಲ್ಲಿ ಏನು ಕಾಣಿಸ್ತಾ ಇದೆ ಪಾತ್ರೆ, ಅದರಲ್ಲಿ ಯಾವಾಗಲೂ ನೀರು ಕಾಯಿಸಿಟ್ಟಿರ್ತೀವಿ. ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಎಷ್ಟು ವಾಮ್ ವಾಟರ್ ಬೇಕೋ ಅಷ್ಟನ್ನ ಹಾಕಿ ಮಕ್ಕಳಿಗೆ ಸ್ನಾನ ಮಾಡಿಸ್ತಾ ಇದ್ದೀವಿ. ಇದು ರೀಸೆಂಟ್ಲಿಯಿಂದ ನಾವು ಅಭ್ಯಾಸ ಮಾಡ್ಕೊಂಡಿರೋದು. ಯಾಕಂದರೆ ಸಮ್ಮರ್ ನಮಗೆ ತಡ್ಕೊಳಕ್ಕಾಗಲ್ಲ, ಮಕ್ಕಳಿಗೆ ಹೆಂಗೆ ಅಂತೇಳಿ. ಸೊ ಮಿಂಚು ಕೂಡ ಸ್ನಾನ ಮಾಡೋಕ್ಕೆ ಹಠ ಮಾಡ್ತಿದ್ಲಲ್ವ, ಇತ್ತೀಚೆಗೆ ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್, ಮ್ಯಾಜಿಕ್ ಆಗಿಬಿಟ್ಟಿದೆ. ತುಂಬ ಚೆನ್ನಾಗಿ ಸ್ನಾನ ಮಾಡಿಸ್ಕೊತಿದ್ದಾಳೆ. ಆ್ಯಂಡ್ ಇವತ್ತಿನ ಬೆಳಗಿನ ತಿಂಡಿಗೆ ಪುಳಿಯೋಗರೆನೇ ಕೊಡ್ತೀನಿ. ಮಿಟ್ಟು ಪುಳಿಯೋಗರೆ ತಿನ್ನಲ್ಲ, ಅವಳಿಗೆ ಸ್ವಲ್ಪ ರೈಸ್ ತೆಗೆದಿಟ್ಟಿರ್ತೀನಿ. ಏನೇ ಮಾಡ್ಬೇಕಂತಂದ್ರೂ ಅದಕ್ಕಿಂತ ಮುಂಚೆ ಏನು ತಿಂತಾರೆ ಏನು ತಿನ್ನಲ್ಲ ಮಕ್ಕಳು ಅಂತ ನೋಡ್ಕೊತೀನಲ್ವ, ಯಾರಿಗೇನು ಬೇಕು ಅಂತೇಳಿ ತೆಗೆದಿಟ್ಬಿಟ್ಟಿರ್ತೀನಿ. ಇನ್ನೇನು ಚಿಟ್ಟಿ ಪುಳಿಯೋಗರೆ ತಿಂತಾನೆ. ಸೊ ಸ್ನಾನ ಮಾಡಿಸ್ಕೊಂಬಂದೆ ಇಬ್ರಿಗೂ. ಆಮೇಲೆ ಚಿಟ್ಟಿಗೆ ಅವ್ನ ಬಟ್ಟೆನೇ ತೆಗೆದಿಟ್ಟಿರ್ತೀನಿ, ಅವನಿಗೆ ಹಾಕೊಳಕ್ಕೆ ಬಿಡ್ತೀನಿ. ಮಿಟ್ಟು ಮಾತ್ರ ನಾನು ರೆಡಿ ಮಾಡೋದು, ತಲೆ ಬಾಚೋದು, ಅದು ಇದು ಈ ಥರದ್ದೆಲ್ಲ ಅವನಿಗೆ ಕಂಪಲ್ಸರಿ. ಅವನದೇನಿದೆ ಫುಲ್ ರೋಟೀನ್ ಅವನೇ ಮಾಡ್ಕೋಬೇಕು. ಸೊ ಸ್ನಾನ ಸಮ್ಟೈಮ್ಸ್ ಮಾಡಿಸ್ತೀವಿ, ಇಲ್ಲ ಅಂತಂದರೆ ನೀನೇ ಮಾಡು ನೋಡೋಣ ಹೆಂಗೆ ಮಾಡ್ತೀಯಾ ಅಂತೇಳಿ ಹಚ್ಚಿರ್ತೀನಿ. ಹಾಗಂತ ಅವ್ನು ಹೆಂಗೆ ಮಾಡಿದ್ರು ಕೂಡ ಅಕ್ಸೆಪ್ಟ್ ಮಾಡಲ್ಲ. ಅದು ಪರ್ಫೆಕ್ಷನಾಗಿ ಬರೋವರೆಗೂ ಅವನಿಗೆ ಹೇಳ್ಕೊಡ್ತಾನೆ ಇರ್ತೀನಿ. ಈಗ ರೆಡಿ ಮಾಡ್ತಾ ಇದ್ದೀನಲ್ವ, ಅದ್ರ ಜೊತೆಯಲ್ಲಿ ನಿಮ್ಗೊಂದೇ ಒಂದು ಮಾತು. ಲಾಸ್ಟ್ ಟೈಮ್ ಒಂದು ಸರಿ ಒಂದು ಕಮೆಂಟ್ ನೋಡಿದ್ದೆ ನಾನು, ಏನು ಅಂತಂದರೆ 3 ಮಕ್ಕಳಲ್ವಾ, ಸೊ 3 ಮಕ್ಕಳಿಗೆ ಆ್ಯಕ್ಚುಲಿ ಪ್ರೀತಿ ಸರಿಸಮನಾಗಿ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂಥೇಳಿ. ಎಸ್, ಇದನ್ನು ನಾನು ಯಾವಾಗ ಕೇಳಿದ್ದೆ ಅಂದರೆ ಸುಮಾರು ಒಂದು 3 ವರ್ಷದ ಕೆಳಗಡೆನೇ 4 ವರ್ಷದ ಕೆಳಗಡೆ, ಪರ್ಟಿಕ್ಯುಲರ್ಲಿ ಗೊತ್ತಿಲ್ಲ, ಒಬ್ಬರು ಬಾಯಲ್ಲಿ ಕೇಳಿದ್ದೆ. ಅವ್ರಿಗೆ ಒಂದೇ ಮಗು ಇತ್ತು. ಸೊ ನೆಕ್ಸ್ಟ್ ಮಗು ಆಗಲ್ವಾ ನಿಮಗೆ, ಮಾಡ್ಕೊಳ್ಳಲ್ವಾ ಅಂತ ಕೇಳಿದಾಗ ಇಲ್ಲ ಒಂದೇ ಸಾಕು ಅಂತ ಹೇಳಿದರು. ಏನಾದರೂ ಪ್ರಾಬ್ಲಮ್ಮ ಅಂತ ಕೇಳಿದ್ದಕ್ಕೆ ಅವರಿಲ್ಲ, ಒಂದೇ ಮಗುಗೆ ಪ್ರೀತಿ ಕೊಡಬೇಕು ಅಂತೇಳಿ, ಇನ್ನೊಂದಾಯಿತು ಅಂದರೆ ಪ್ರೀತಿ ಕಡಿಮೆ ಆಗಿಬಿಡುತ್ತೆ ಅಂತೇಳಿ. ಸೊ ಅವಾಗ ನನಗೆ ಡೌಟ್ ಇತ್ತು, ಅದು ಯಪ್ಪ ಈ ಥರನೂ ಯೋಚನೆ ಮಾಡ್ಬೋದಾ ಅಂತೇಳಿ. ಬಟ್ ಇವತ್ತಿನವರೆಗೂ ನಮ್ಮ ಮನೇಲಿ ಆ ರೀತಿ ಬಂದಿಲ್ಲ ಆ ಪೇರೆಂಟ್ಸ್ಗೆಲ್ಲ, ಹಂಗಾಗಿ ನನಗೂ ಬಂದಿಲ್ಲ ಅಂತ ಅಂದ್ಕೊತೀನಿ. ಸೊ ನನಗೆ ಆ ಥಾಟ್ಸ್ ಅಂದರೆ ಜಸ್ಟ್ ಒಪಿನಿಯನ್ನ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ನಿಮ್ಮ ಒಪಿನಿಯನ್ಸ್ ಏನೇನಿದೆಯೋ ಖಂಡಿತ ನಾನು ಅದಕ್ಕೆ ರೆಸ್ಪೆಕ್ಟ್ ಮಾಡ್ತೀನಿ. ಬಟ್ ನಾನು ಕೂಡ ಏನು ಹೇಳ್ತೀನಿ ಈ ಮಾತಿಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಈ ಮಾತಿಗೆ ನಾನು ಏನು ಹೇಳ್ತೀನಿ ಅಂತಂದರೆ, ಆ್ಯಕ್ಚುಲಿ ಪ್ರೀತಿನ ನಾವು ಎಷ್ಟು ಜನಕ್ಕೆ ಬೇಕಾದ್ರೂ ಹಂಚ್ಬೋದು, ಅದು ನಮ್ಮ ಮೈಂಡ್ಸೆಟ್ ಆಗಿರುತ್ತೆ ಅಲ್ವಾ. ಮಕ್ಕಳ ವಿಚಾರದಲ್ಲಿ ಇವತ್ತಿನವರೆಗೂ ನನಗೆ ಹಂಗೆ ಬಂದಿಲ್ಲ. ಯಾಕೆ ಗೊತ್ತಾ, ಈ ವಿಚಾರದಲ್ಲಿ ನನ್ನ ಥಾಟ್ಸ್ ಏನು ಅಂತಂದರೆ, ಈಗ 3 ವರ್ಷ ಡಿಫ್ರೆನ್ಸ್ ಇದೆ ಚಿಟ್ಟಿಗೂ ಮತ್ತು ಮಿಟ್ಟುಗೆ ಮತ್ತು ಮಿಂಚುಗೆ 2.5 years ಡಿಫ್ರೆನ್ಸ್ ಇದೆ. ಸೊ ಚಿಟ್ಟಿಗೆ ಆಲ್ರೆಡಿ 3 ವರ್ಷ ಏನು ಪ್ರೀತಿ ಸಿಗಬೇಕೋ ಅದು ಸಂಪೂರ್ಣವಾಗಿ ಸಿಕ್ಕಿರುತ್ತೆ. ಆ್ಯಂಡ್ ದೆನ್ ಅದಾಗಿದ ತಕ್ಷಣ ಇವಳಿಗೆ ಏನು ಪ್ರೀತಿ ಸಿಗಬೇಕೋ 2.5 ವರ್ಷದಲ್ಲಿ ಅದು ಕೂಡ ಸಿಕ್ಕಿರುತ್ತೆ. ಆ್ಯಂಡ್ ಇವಾಗ ಮಿಂಚುಗೆ ಏನು ಸಿಗಬೇಕೋ ಅದು ಕೂಡ ಸಿಗ್ತಾ ಹೋಗುತ್ತೆ. ಆದರೆ ನಮಗೆ ಈ 1 yearಲ್ಲಿರೋ ಪಾಪು ಬೇರೆ, 2 yearಲ್ಲಿ ಇರೋ ಪಾಪು ಬೇರೆ, ಆ್ಯಂಡ್ 3 years ಆದಮೇಲೆ ಬೇರೆ, ಆ್ಯಂಡ್ ಆಫ್ಟರ್ 5 years ಬೇರೆ. ಅದರಲ್ಲೂ 20 ವರ್ಷ ಆದಮೇಲೆ ನಾವು ಈ 1 year ಪಾಪುನ ಟ್ರೀಟ್ ಮಾಡ್ದಂಗೆ ಮಾಡೋಕ್ಕಾಗತ್ತಾ? ಸಾಧ್ಯನೇ ಇಲ್ಲ ಅಲ್ವಾ. ಸೊ ಅವ್ರವ್ರ ಏಜಿಗೆ ಏನೇನು ಪ್ರೀತಿ ಸಿಗಬೇಕು, ಏನೇನು ಆ್ಯಕ್ಟಿವಿಟೀಸ್, ಏನೇನು ಸ್ಟೇಜಸ್, ಸ್ಟೆಪ್ಸ್, ಪ್ರತಿಯೊಂದು ಕೂಡ ನಾವು ಸ್ಟಾಪ್ ಮಾಡಿದ್ರು ಕೂಡ ಸ್ಟಾಪ್ ಆಗಲ್ಲ. ಅದು ಅದ್ರ ಪಾಡಿಗೆ ಇದು ಹೋಗ್ತಾ ಇರುತ್ತೆ. ಆ್ಯಂಡ್ ಆ್ಯಸ್ ವಿ ಪೇರೆಂಟ್ಸ್ ನಾವೇನು ಕೊಡಬೇಕು ಅದನ್ನು ಕೊಡ್ತಾನೆ ಇರ್ತೀವಿ. ಆದರೂ ಈ ಥರ ಡೌಟ್ಸ್ ಬರೋದು ಸಹಜ, ಬಂದಿದೆ, ನನಗೂ ಕೂಡ ಒಂದು ಟೈಮಲ್ಲಿ ಬಂದಿದೆ. ಯಾವ ವಿಚಾರದಲ್ಲಿ ಗೊತ್ತಾ, ಇನ್ನೇನು ಮಿಂಚು ಊಟ ಆಯಿತು ಮತ್ತು ಮನೆಗೆ ಹೋಗಬೇಕು, ತುಂಬ ಬೇಗ ಹೋಗಬೇಕು, 2 ಮಕ್ಕಳು ಅಂತಂದಾಗ ಸೀರಿಯಸ್ಲಿ ತುಂಬ ದಿನ ಯೋಚನೆ ಮಾಡಿದ್ದೀನಿ. ಯಪ್ಪ 3 ಜನನ ನಾನು ಹೆಂಗೆ ಸಾಕ್ತೀನಿ, ಏನು ಸ್ವಲ್ಪ ಭಯ ಆಗ್ತಾಯಿದೆ. ಸಡನ್ಲಿ ನಾನು ಏನಾದರೂ ಎದ್ದು ತೊಗೋಬೇಕು, ಆ್ಯಂಡ್ ಎದ್ದು ಏನಾದರೂ ಮಾಡಬೇಕು ಅಂತಂದಾಗ ನಾನು ಏನಾದರೂ ತೊಂದರೆ ಮಾಡ್ತಾಯಿದ್ದೀನಿ, ನಮ್ಮ ಮಕ್ಕಳಿಗೆ ಏನಾದರೂ ಈ ಥರ ಕಡಿಮೆ ಮಾಡ್ತೀನಿ ಅಂತ ಅನ್ನಿಸ್ತಾ ಇತ್ತು. ಬಟ್ ಆದರೆ ಬಂದ ಮೇಲೇ ನನಗೆ ವಾಸ್ತವ್ಯ ಗೊತ್ತಾಗಿದ್ದು. ಸೊ ಇವತ್ತಿಗೆ ನಾನು ಇಷ್ಟು ಫ್ರೀ ಆಗಿರೋದು ಯಾಕೆ ಗೊತ್ತಾ, ಸೊ ಫಸ್ಟ್ ಬೇಬಿ ಏನಿದ್ದಾನೆ ಅವನು ಆಲ್ರೆಡಿ ಆ ವಾಸ್ತವ್ಯಕ್ಕೆ ತಕ್ಕಂತೆ ಬದಲಾಗ್ತಾ ಹೋಗ್ತಾನೆ, ಆ ಬೆಳವಣಿಗೆ ಆಗ್ತಾ ಹೋಗುತ್ತೆ. ಇವತ್ತಿಗೆ ನನಗೆ ಆ ಭಾರನ ಕಡಿಮೆ ಮಾಡಿರೋದೇ ನನ್ನ ದೊಡ್ಡ ಮಗ. ಯಾಕಂದರೆ ಎಷ್ಟು ಚಿಕ್ಕ ಪುಟ್ಟ ಕೆಲಸ ಮಾಡಿಕೊಡ್ತಾನೆ, ಎಷ್ಟು ಹೆಲ್ಪಿಂಗ್ ಆಗಿರ್ತಾನೆ. ಎಲ್ಲದನ್ನು ನಾನೇ ಹೇಳಬೇಕಂತ ಇಲ್ಲ, ಕೆಲವೊಂದನ್ನು ಅರ್ಥ ಮಾಡ್ಕೊತಾನೆ. ನಾನು ಹಾಲು ಕುಡಿಸೋ ಕೂತ್ಕೊಂಡಿದ್ದೀನಿ ಅಂದರೆ ಬಾಗಿಲುಗಳಾಗ್ತಾನೆ. ಆ್ಯಂಡ್ ಬಟ್ಟೆ ಏನಾದರೂ ಬೇಕಿತ್ತು ಅಂದರೆ ನನಗೆ ತಂದು ಕೊಡ್ತಾನೆ. ಆ್ಯಂಡ್ ಇತ್ತೀಚೆಗೆ ಗ್ಯಾಸ್ ಆಫ್ ಮಾಡೋದು ಹೆಂಗೆ, ಸಣ್ಣಕ್ಕೆ ಮಾಡೋದು ಹೆಂಗೆ, ಯಾವ ಥರ ಬಂದರೆ ಏನಂತ ಅರ್ಥ, ಆ್ಯಂಡ್ ಕುಕ್ಕರ್ ವಿಷಲ್ಸ್ ಯಾವ ಥರ ಬಂದಾಗ ಏನು ಮಾಡಬೇಕು ನಾವು, ಸೊ ಇದನ್ನೆಲ್ಲ ಕಲಿಸ್ಕೊಡೋವಾಗ ನೀಟಾಗಿ ಅರ್ಥ ಮಾಡ್ಕೊತಿದ್ದಾನೆ, ಅದನ್ನು ಮಾಡ್ತಾನೆ. ಹಾಗಂತ ಅವ್ನು ಮಾಡ್ತಾನೆ ಅಂತೇಳಿ ಪರ್ಫೆಕ್ಷನಾಗಿ ಅವನಿಗೆ ಬಿಡ್ತಾ ಇಲ್ಲ, ಪ್ರತಿಯೊಂದನ್ನು ಅಬ್ಸರ್ವ್ ಮಾಡಿನೇ ಬಿಡ್ತಾ ಇದ್ದೀವಿ. ಬಟ್ ಕಲಿಸೋದ್ರಲ್ಲಿ ತಪ್ಪಿಲ್ಲ ಅಲ್ವಾ. ಸೊ ಆಮೇಲೆ ಹಾಸಿಗೆ ಹಾಸ್ತಾನೆ, ಹಾಸಿಗೆ ತೆಗಿತಾನೆ, ಈ ಥರ ಚಿಕ್ಕ ಪುಟ್ಟ ಪ್ರತಿಯೊಂದೂ ಮಾಡ್ತಾ ಇದ್ದಾನೆ ಅಂತ ಅನ್ನಿಸ್ದಾಗ ನನಗೆ ಅನಿಸಿದ್ದು. ಸೊ ನಾವು ಆ್ಯಕ್ಚುಲಿ ಏನು ಡಿಸೈಡ್ ಮಾಡಬಾರ್ದು, ಅದು ವಾಸ್ತವ್ಯ ಅನ್ನೋದೇನಿರುತ್ತೆ ಅದು ತಾನೇ ಬರ್ತಾ ಹೋಗುತ್ತೆ ಅಂತ.
ಇದು ನನ್ನ ಒಪಿನಿಯನ್ ಅಷ್ಟೇ. ನನಗೂ ಕೂಡ ಈ ಥರ ಒಂದು ಭಯ ಇತ್ತು, ಅದು ಯಾವ ಥರ ಕಳೀತು ಅಂತ ಹೇಳಿ ಹೇಳ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಿ, ಬೆಳಗ್ಗೆನೇ ಎದ್ದು ಇವತ್ತೆಲ್ಲ ಕೆಲಸ ಮುಗಿಸ್ಕೊಂಡಿದ್ದಾಯಿತು, ತಿಂಡಿ ಆಯಿತು, ಮಕ್ಕಳಿದ್ದು ಕೆಲಸ ಆಯಿತು, ಮಕ್ಕಳು ಫ್ರೆಶ್ ಅಪ್ ಆಯಿತು, ಇನ್ನೇನಿದ್ರು ಕೂಡ ಹೋಲ್ ಡೇ ಕಂಪ್ಲೀಟ್ ಫ್ರೀ ಆಗಿರೋದೇ ಅಷ್ಟೇ. ಆ್ಯಂಡ್ ಅರ್ಲಿ ವೇಕಪ್ ನಮಗೆ ಎಷ್ಟು ಒಳ್ಳೆ ಒಂದು ಅಡ್ವಾಂಟೇಜಸ್ ಗೊತ್ತಾಯ್ತಾ. ಸೊ ಇದೇ ಲೈಫ್ ಸ್ಟೈಲ್ನ ನಾನು ಕಂಟಿನ್ಯೂ ಮಾಡಿದ್ರೆ ಮಾತ್ರ ನನಗೆ ಪೀಸ್ಫುಲ್ ಆಗಿರುತ್ತೆ, ಮೈಂಡ್ ಮತ್ತು ಹೆಲ್ತ್ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಬೋದು. ಇಲ್ಲ ಅಂತಂದರೆ ನನಗೂ ಕೂಡ ತೊಂದರೆ ಆಗುತ್ತೆ. ಇದಿಷ್ಟು ಇವತ್ತಿನ ಕತೆ, ಬೆಳಗಿನ ರೋಟೀನ್. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ತುಂಬ ವಿಚಾರಗಳು ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ಶೇರ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ನೆಕ್ಸ್ಟ್ ಮತ್ತೆ ಒಂದು ಒಳ್ಳೆ ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ, ಹಿಂಗೆ ನಿಮ್ಮ ಪ್ರೀತಿ ಕೊಡ್ತಾಯಿರಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಬಾಯ್ ಬಾಯ್.